ಯಾವ ಕ್ಷಣದಲ್ಲಾದರೂ ಖಾತೆ ಹಂಚಿಕೆಯ ಲಿಸ್ಟ್ ಬರಬಹುದಂತೆ. ನ್ಯೂಸ್ ಅವರ್ ಮಧ್ಯದಲ್ಲಿ ಬಂದರೆ ನ್ಯೂಸ್ ಅವರ್ ಮಧ್ಯದಲ್ಲೇ ಕೊಡ್ತೀವಿ. ಅದನ್ನು 8 ಗಂಟೆಗೆ ಬರಬೇಕಾಗಿತ್ತು. ಏನಿಲ್ಲ, ಈಗ 2ನೇ ತಾರೀಕು ಜೂನ್ 2ನೇ ತಾರೀಕು DK ಶಿವಕುಮಾರ್ ಅವರ ಜೊತೆಗೆ 13 ಜನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. 13 ಜನ ಸೀನಿಯರ್ಸು, ಯತೀಂದ್ರ ಅವರು ಸೇರಿದಂತೆ. ಅವರಿಗೆ ಯಾವ್ಯಾವ ಖಾತೆ ಅನ್ನೋದನ್ನು ಹಂಚಿಕೆ ಮಾಡಿಬಿಟ್ಟಿದ್ದಾರೆ. ಇವತ್ತಿಗೆ ಕರೆಕ್ಟಾಗಿ 1 ವಾರದ ಹಿಂದೆ ಇನ್ನೊಂದು ಸಚಿವ ಸಂಪುಟ ವಿಸ್ತರಣೆ ಆಯಿತು ನೋಡಿ, ಇನ್ನೊಂದು ಪ್ರಮಾಣ ವಚನ ಆಯಿತು ನೋಡಿ. ಇವತ್ತು 10ನೇ ತಾರೀಕು, 3ನೇ ತಾರೀಕು ಸೋಮವಾರ ಸಾಯಂಕಾಲ ಆಗಿತ್ತು. 19 ಜನರಿಗೆ 20 ಆಗಬೇಕಾಗಿತ್ತು, 19 ಮಾತ್ರ ಆಯಿತು. ಆ 19 ಜನರಿಗೆ ತಮ್ಮ ಖಾತೆ ಯಾವುದು ಅಂತ ಗೊತ್ತೇ ಇಲ್ಲ. ಅವರಿಗೆ ಖಾತೆ ಹಂಚಿಕೆ ಮಾಡಬೇಕಾಗಿದೆ. DK ಶಿವಕುಮಾರ್ ಅವರು ನಿನ್ನೆ ಸಂಜೆ ದಿಲ್ಲಿಗೆ ಹೋಗಿದ್ದರು. ದೆಹಲಿಯಲ್ಲಿ ಒಪ್ಪಿಗೆ ಪಡೆಯುವುದಕ್ಕಿಂತ ಮುಖ್ಯವಾಗಿ ಇಲ್ಲಿ ಬೆಂಗಳೂರಿನಲ್ಲಿ ಸಿದ್ದರಾಮಯ್ಯನವರು ಒಪ್ಪಿಗೆ ಪಡೆಯೋದು ಇಂಪಾರ್ಟೆಂಟ್ ಇದೆ. ಬೇಜಾರು ಮಾಡ್ಕೊಂಡು ಕೂತು ಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರು. DK ಶಿವಕುಮಾರ್ ಅವರು ಹೋಗಿದ್ರು ಅವ್ರ ಮನೆಗೆ. 1.5 ತಾಸು ಕೂತ್ಕೊಂಡಿದ್ರಂತೆ. ಮನೆಯೊಳಗೆ ಇದ್ದವ್ರು ಹೇಳ್ತಿದ್ರು ಕಾಫಿ ಬೇಕಾ ಅಂತ ಸಹಿತ ಕೇಳಲಿಲ್ಲಂತೆ. ಸಿದ್ದರಾಮಯ್ಯನವರೇ ಕೇಳಬೇಕು ಅಂತಲ್ಲ, ಮನೆಯಲ್ಲಿದ್ದವ್ರು ಯಾರು ಕೇಳಬೇಕಲ್ಲ, ಕೇಳಬೇಡಿ ಅಂತ ಹೇಳಿ ಇಟ್ಟಿದ್ರು ಏನು. ಕಷ್ಟಪಟ್ಟು 2-3 ಮಾತಾಡಿದ್ರಂತೆ ಸಿದ್ದರಾಮಯ್ಯನವ್ರು. ಏನಾರು ಮಾಡ್ಕೊಳ್ಳಿ, ನಿಮಗೆ ತಿಳಿದಿದ್ದು ಮಾಡ್ಕೊಳ್ಳಿ, ನಾನಂತೂ ಅಧಿವೇಶನಕ್ಕೆ ಬರಲ್ಲ, ಹಿಂಗೆ ಮಾತಾಡ್ತಿದ್ರಂತೆ. ಅವರ ಬೇಡಿಕೆ ಈಗಿರೋದೇನು? ಬಸವರಾಜ್ ಶಿವಣ್ಣವರ ಕ್ಯಾಬಿನೆಟ್ಟಿಗೆ ಬರಬೇಕು. ಹಾವೇರಿ ಜಿಲ್ಲೆ ಬ್ಯಾಡಗಿಯ ಶಾಸಕ ಬಸವರಾಜ್ ಶಿವಣ್ಣವರ ಕ್ಯಾಬಿನೆಟ್ಟಿಗೆ ಬರಬೇಕು. ಯಾಕೆ? ಒಂದು, ಕುರುಬ ಸಮುದಾಯದಿಂದ ಶಿವಣ್ಣವರು ಬರ್ತಾರೆ. ಆ ಜಿಲ್ಲೆಯಲ್ಲಿ ಕುರುಬರು ಓಟ್ ಜಾಸ್ತಿ ಇದ್ದಾವೆ. ಈ ಕಾಗಿನೆಲೆ ಪೀಠ ಬರುತ್ತೆ ನೋಡಿ, ಕುರುಬ ಸಮುದಾಯದ ಪೀಠ, ಅದು ಬರೋದು ಇವರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯೊಳಗೆ. ಅವರನ್ನು ಮಿನಿಸ್ಟರ್ ಮಾಡಿ ಅಂತ ಸಿದ್ದರಾಮಯ್ಯನವರು ಹಠ ಹಿಡಿದು ಆ ಹೆಸರು ಕೊಟ್ಟು ಬಂದಿದ್ದರು. ಲಾಸ್ಟ್ ಮಿನಿಟಲ್ಲಿ ಅದೇನಾಯಿತು ಏನೋ, ಗಾಯತ್ರಿ ಶಾಂತೇಗೌಡರ ಹೆಸರು ಬಂದುಬಿಡ್ತು. ಗಾಯತ್ರಿ ಶಾಂತೇಗೌಡ ಪ್ರಮಾಣ ವಚನ ಸ್ವೀಕರಿಸದಿರುವಂತೆ ಮಾಡುವಲ್ಲಿ ಸಿದ್ದರಾಮಯ್ಯನವರು ಯಶಸ್ವಿಯಾದರೂ ಬಸವರಾಜ ಶಿವಣ್ಣವರನ್ನ ಕ್ಯಾಬಿನೆಟ್ಟಿಗೆ ಹಾಕುವಲ್ಲಿ ಯಶಸ್ವಿಯಾಗಿಲ್ಲ. ಇದಷ್ಟು ಸರ್ಕಸ್ ಆದ ನಂತರ ಸಿದ್ದರಾಮಯ್ಯನವರು ಒಂದೇ ಒಂದು ಸಲ ಮಾಧ್ಯಮಕ್ಕೆ ಮಾತಾಡಿಲ್ಲ. ಮಾತಾಡಿದ್ರೆ ಏನಾಗಬಹುದು? ದೇವ್ರಿಗೆ ಹತ್ತಿದ ಮಾತು. ಅವರು DK ಶಿವಕುಮಾರ್ ಅವರಿಗೆ ಹೇಳಿ ಕಳಿಸಿದಾರಂತೆ, ನಾನು ಬರೋದಿಲ್ಲ, ಸೆಷನ್ನಿಗೆ ಬರೋದಿಲ್ಲ ಅಂತ. ಸಿದ್ದರಾಮಯ್ಯನವರ ಅನುಪಸ್ಥಿತಿಯಲ್ಲಿ 1 ವಾರದ ಹಿಂದೆ ಸಚಿವ ಸಂಪುಟ ವಿಸ್ತರಣೆಯಾಗಿದೆ. ಬರಲಿಲ್ಲ ಅವರು ರಾಜಭವನಕ್ಕೆ, ಇಲ್ಲೇ ಇದ್ದರು, ಕಾವೇರಿಯಲ್ಲೇ ಇದ್ದರು, ಅವ್ರ ಮನೆಯಲ್ಲೇ ಇದ್ದರು. ಅಲ್ಲಿಂದ ಎಷ್ಟು ದೂರ ರೀ? ಎಸ್ಕಾರ್ಟ್ ವೆಹಿಕಲ್ ಇರುತ್ತೆ, 5-6 ನಿಮಿಷದಲ್ಲಿ ರೀಚ್ ಆಗಿಬಿಡ್ಬೋದು. ಬರಲಿಲ್ಲ ಅವರು. ನನ್ನ ಒಪ್ಪಿಗೆಯಂತೆ ಕ್ಯಾಬಿನೆಟ್ ಆಗಿಲ್ಲ ಅನ್ನುವ ಅಸಮಾಧಾನವನ್ನು ಆ ರೀತಿಯಲ್ಲಿ ಹೊರಹಾಕಿದ್ರು. ಈಗ ನಾನು ಹೇಳಿದ್ದಾಗದೆ ಹೋದರೆ ಅಧಿವೇಶನಕ್ಕೂ ಬರಲ್ಲ ಅಂದಿದ್ದಾರಂತೆ. DK ಶಿವಕುಮಾರ್ ಅವರು 1.5 ತಾಸು ಕೂತ್ಕೊಂಡು ಏನೋ ಮಾತಾಡಿದ್ರು. ಅದಾದ ನಂತರ ದಿಲ್ಲಿಗೆ ಹೋದರು. ಅದರ ಅರ್ಥ DK ಶಿವಕುಮಾರ್ ಅವ್ರ ತಲೆಯಲ್ಲೂ ಇರುತ್ತೆ, KH ಮುನಿಯಪ್ಪನವ್ರು ರಾಜೀನಾಮೆ ಕೊಡಿಸಿದ್ರೆ ಸಮಸ್ಯೆನ ಬಗೆಹರಿದು ಬಿಡುತ್ತೆ, ಅಷ್ಟು ಮಾಡಿಸ್ಬಿಡೋಣ ಅಂತ KC ವೇಣುಗೋಪಾಲ್ KH ಮುನಿಯಪ್ಪನವ್ರನ್ನ ಕರೆಸ್ಕೊಂಡು ಮಾತಾಡೋದ್ರಂತೆ. ಮುನಿಯಪ್ಪ ಜಪ್ಪಯ್ಯ ಅಂದರೂ ಒಪ್ತಿಲ್ಲ ಅವರು ರಾಜೀನಾಮೆಗೆ. ಅವರಿಗೆ ಈಗಾಗಲೇ ಕೊಟ್ಟಿರುವ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಬೇಡವಾಗಿದೆ. ನನ್ನ ಸೀನಿಯಾರಿಟಿಗೆ ಅಷ್ಟು ಸಣ್ಣ ಇಲಾಖೆನ ಅಂತಾರವರು. ಆ್ಯಕ್ಚುಲಿ ಫಸ್ಟ್ ರೌಂಡ್ನಲ್ಲೇ ಮಿನಿಸ್ಟರ್ ಆದರು KH ಮುನಿಯಪ್ಪನವರು. ಅದಾಗಿ ಸಚಿವ ಸಂಪುಟದಲ್ಲಿ ಸೇರ್ಕೊಂಡು ಅವರಿಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಕೊಟ್ಟಾಗಿನಿಂದನೂ ಅಸಮಾಧಾನ ಇದೆ. ರಾಹುಲ್ ಗಾಂಧಿಯವರು ರಾಜ್ಯಸಭಾ ಚುನಾವಣೆಯ ನಾಮಪತ್ರ ಸಲ್ಲಿಸುವುದಕ್ಕೆ ಅಂತ ಬಂದರಲ್ಲ, ಮಲ್ಲಿಕಾರ್ಜುನ ಖರ್ಗೆ ಅವ್ರದ್ದೆಲ್ಲ, ಆವಾಗಲೇ ಹೋಗಿ ಏರ್ಪೋರ್ಟ್ನಲ್ಲೇ ಭೇಟಿಯಾಗಿ, ಏರ್ಪೋರ್ಟ್ VIP ಲಾಂಜ್ನಲ್ಲೂ ಮಾತಾಡಿದರು, ಏರ್ಪೋರ್ಟ್ ಎದುರುಗಡೆನೇ ತಾಜ್ ಹೋಟೆಲ್ ಇದೆಯಲ್ಲ, ತಾಜ್ ಹೋಟೆಲ್ನಲ್ಲೂ ಮಾತಾಡಿದರು. ನನಗೆ ಸಮಾಜ ಕಲ್ಯಾಣ ಇಲಾಖೆ ಕೊಡಿ ಅಂತ. ರಾಹುಲ್ ಗಾಂಧಿ ಅವರು ನನಗೆ ಸಮಾಜ ಕಲ್ಯಾಣ ಇಲಾಖೆ ಕೊಡಿ ಅಂದರೆ ಹ್ಞೂ ಅಂದು ಕಳಿಸಿದ್ದಾರೆ. ನೀವು ರಾಜೀನಾಮೆ ಕೇಳ್ತಿದ್ದೀರಾ ಅಂತಾರಂಥವ್ರು. KC ವೇಣುಗೋಪಾಲ್ಗೆ ನೀವು ರಾಜೀನಾಮೆ ಕೇಳ್ತಿದ್ದೀರಾ, ನಂಗೆ ಸಮಾಜ ಕಲ್ಯಾಣ ಕೊಡ್ತೀನಿ ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಅಂತ.
ಡಿ ಕೆ ಶಿವಕುಮಾರ್ ಅವರಿಗೆ ಈ ಗಂಟು ಬಿಡಿಸಿಕೊಳ್ಳೋದು ರಾಜಕೀಯವಾಗಿ ಬಹಳ ದೊಡ್ಡ ಚಾಲೆಂಜು. ನೋಡಿ, ಅಂದುಕೊಂಡಿದ್ದಕ್ಕಿಂತ ಸುಲಭವಾಗಿ ಸರಳವಾಗಿ ಮುಖ್ಯಮಂತ್ರಿ ಸ್ಥಾನ ಬಂತು. ಅಂದರೆ 6 ತಿಂಗಳ ಜಗ್ಗಾಟ ಆಯ್ತು, ಆ ಮಾತು ಬೇರೆ. ಬಟ್ ಎಲ್ಲರೂ ನಿರೀಕ್ಷೆ ಮಾಡ್ತಾ ಇದ್ದಂಥ, ವಿಶೇಷವಾಗಿ BJP JDS ನವರು ನಿರೀಕ್ಷೆ ಮಾಡ್ತಾ ಇದ್ದಂಥ ಗುದ್ದಾಟ ಹಾಕ್ಯಾಟ ಆಗಲಿಲ್ಲ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡರು. ಮೊದಲ ಹಂತದ ಕ್ಯಾಬಿನೆಟ್ಟು, ಅಲ್ಲೂ ಏನೂ ಸಮಸ್ಯೆ ಇಲ್ಲ. ನಾನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿತೀನಪ್ಪ, ನನ್ನ ಮಗನ ಮಿನಿಸ್ಟರ್ ಮಾಡಿ ಅಂತ ಸಿದ್ದರಾಮಯ್ಯನವರು ಹೇಳಿದ್ರು. ಕಾಂಗ್ರೆಸ್ ರೆಡಿಲಿ ಅಕ್ಸೆಪ್ಟೆಡ್ ಇಟ್. ಕಾಂಗ್ರೆಸ್ಸಿನ ದೆಹಲಿ ವರಿಷ್ಠರು ತುದಿಗಾಲಲ್ಲಿದ್ದರು ಆ ಬೇಡಿಕೆಯನ್ನು ಈಡೇರಿಸೋದಕ್ಕೆ. ಸಿದ್ದರಾಮಯ್ಯನವರು ಸಮಾಧಾನ ಆಗ್ತಾರೆ ಅಂತ. ಮೊದಲ 13 ಜನ ಮಿನಿಸ್ಟರ್ ಆದವರು, ಅವ್ರ ವಿಷಯದಲ್ಲಿ ಏನೂ ಸಮಸ್ಯೆ ಇಲ್ಲ. ಸಿದ್ದರಾಮಯ್ಯನವರು ಸಂತೋಷವಾಗಿ ಕ್ಯಾಬಿನೆಟ್ಟಿಗೆ ಬಂದರು, ಕ್ಯಾಬಿನೆಟ್ ರೀಶಫಲಿಗೆ ಬಂದರು, ಕ್ಯಾಬಿನೆಟ್ ಫಾರ್ಮ್ ಆಗುವಾಗ ಬಂದರು, ವೇದಿಕೆಯ ಮೇಲಿದ್ದರು. ಡಿ ಕೆ ಶಿವಕುಮಾರ್ ಅವರ ಪತ್ನಿ, ಮಕ್ಕಳು ವೇದಿಕೆಯ ಮೇಲೆ ಸಿದ್ದರಾಮಯ್ಯನವರ ಕಾಲು ಮುಟ್ಟಿ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡ್ರು. ಅನೇಕರಿಗೆ ಆಶ್ಚರ್ಯ ಆಯಿತು, ಡಿ ಕೆ ಶಿವಕುಮಾರ್ ಅವ್ರಿಗೆ ಇಷ್ಟು ಸುಲಭವಾಗಿ ಬಂದುಬಿಡ್ತಾ ಮುಖ್ಯಮಂತ್ರಿ ಸ್ಥಾನ ಅಂತ. ಒಳಗಿಂದೊಳಗೆ ಮಾಡಿದ ಸರ್ಕಸ್ಗಳ ಜನರಿಗೆ ಗೊತ್ತಾಗೋದಿಲ್ಲ, ಬಂದ್ಬಿಡ್ತಲ್ಲ ಇಷ್ಟು ಸುಲಭವಾಗಿ ಅಂತ. ಅದಾದ ಮೇಲೆ MLC ಎಲೆಕ್ಷನ್ನು, BJP ಅವರು ವೋಟ್ ಹಾಕಿದ್ರು, JDSನವರು ವೋಟ್ ಹಾಕಿದ್ರು. ಪಾಲಿಟಿಕಲಿ ಡಿ ಕೆ ಶಿವಕುಮಾರ್ ಅವರಿಗೆ ಏನು ದೊಡ್ಡ ಗೆಲುವು. ಹಳಿಗೆ ಬಂತು ಟ್ರೇನು ಅಂತ ಅನ್ನಿಸ್ತು. ಹಳಿಗೆ ಬಂತು, ಇನ್ನೇನು ಆಕ್ಸಲೇಟರ್ ಕೊಟ್ಟು ಸ್ಪೀಡ್ ಆಗಬೇಕು, ಅಷ್ಟರಲ್ಲಿ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಆಯ್ತು. ನೋಡಿ, ಸಮಸ್ಯೆಗಳ ಸರಮಾಲೆನೇ ಮುಗಿತಾ ಇಲ್ಲ. ನೆನ್ನೆ ಅಲ್ಲಿಗೆ ಹೋದರು, ದಿಲ್ಲಿಗೆ ಹೋಗಿದ್ದೇ ರಾತ್ರಿ ಆಗಿತ್ತು. KC ವೇಣುಗೋಪಾಲರನ್ನು ಭೇಟಿಯಾಗಿದ್ದಾರೆ. ನೆನ್ನೆ ರಾತ್ರಿ ಭೇಟಿಯಾದ್ರೆ, ಇವತ್ತು ಬೆಳಗ್ಗೆ ಭೇಟಿಯಾದ್ರೆ. ಬೆಳಗ್ಗೆ ಬೇಗ ಬಂದಿದ್ದಾರೆ ಬಿಡಿ. ಲಿಸ್ಟ್ ತಗೊಂಡು ಹೋಗಿದ್ರಂತೆ, ಇಂತಿಂಥವ್ರಿಗೆ ಇಂಥ ಖಾತೆ ಅಂತ. KC ವೇಣುಗೋಪಾಲ್ ಅದು ಇಸ್ಕೊಂಡು, ನಾವು ಮಾತಾಡಿ ಲಿಸ್ಟ್ ಕಳಿಸ್ತೀವಿ, ನೀವು ಹೊರಡಿ ಅಂದ್ರಂತೆ. ಹಿಂಗಿದೆ ರಾಜಕಾರಣ. ಏನು ಇವ್ರ ಪಕ್ಷದಲ್ಲಿ ಒಂದೇ ಅಲ್ಲ, BJPಲೂ ಹಿಂಗೇನೆ. ಮುಖ್ಯಮಂತ್ರಿಗಳು ತಮ್ಮ ಆಯ್ಕೆಯ ಕ್ಯಾಬಿನೆಟ್ ಮಾಡಿಕೊಂಡ್ರು, ತಮ್ಮ ಆಯ್ಕೆಯ ಸಚಿವರಿಗೆ ತಮ್ಮ ಆಯ್ಕೆ ಇಲಾಖೆಗಳನ್ನು ಕೊಟ್ಟರು. ಅದು ಹಿಂಗೆಲ್ಲ ಆಗೋದೇ ಇಲ್ಲ. ಅಟ್ಲೀಸ್ಟು ಡಿ ಕೆ ಶಿವಕುಮಾರ್ ಅವರು ಮನವಿ ಮಾಡಿ ಆದರೂ ಬರಬೇಕಾಗಿತ್ತು KC ವೇಣುಗೋಪಾಲರಿಗೆ. ಏನೇ ಲಿಸ್ಟ್ ಫೈನಲ್ ಮಾಡಿ ಅದನ್ನು ಫಸ್ಟ್ ನನಗೆ ಕಳಿಸಿ, ನಾನು ರಾಜ್ಯಪಾಲರಿಗೆ ಕಳಿಸಿ ಅದನ್ನು ಮಾಧ್ಯಮಗಳಿಗೆ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿ ಯಾರೂ ಬರಬೇಕಾಗಿತ್ತು. ಅದರ್ವೈಸ್ ಲಾಸ್ಟ್ ಟೈಮ್ ಮಾಡಿದಾರಲ್ಲ, AICC ಲೆಟರ್ನಲ್ಲಿ ಕಳಿಸ್ಬಿಡೋದು. ಅದು ಸಂವಿಧಾನದ ಪ್ರಕ್ರಿಯೆಯ ಅಪಹಾಸ್ಯ. ಅದು ಈ ಸಲ ಹಂಗೆ ಮಾಡಬೇಡಿ ಅಂತ ಕೇಳ್ಕೊಂಡಾರು ಬರಬೇಕಾಗಿತ್ತು ಡಿ ಕೆ ಶಿವಕುಮಾರು. ಕೇಳಿದಾರೋ ಇಲ್ಲೋ ಗೊತ್ತಿಲ್ಲ. ರಾಜೀನಾಮೆಗಳು, ಹೊಸದಾಗಿ ಪ್ರಮಾಣ ವಚನಗಳು ಈಗ ಆಗೋದಿಲ್ಲ, ಎಲ್ಲ ಅಧಿವೇಶನ ಮುಗಿದ ನಂತರವೇ. ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಏನಿಲ್ಲ, ಇವತ್ತು ಸಾಯಂಕಾಲ ಎಲ್ಲ ಹೇಳ್ಬಿಟ್ಟು ಚರ್ಚೆ ಮಾಡಿ ಬಂದಿದ್ದೀನಿ. ವಿಷಯ ಸಾಯಂಕಾಲ ಎಲ್ಲ ಕ್ಲಿಯರ್ ಆಗ್ತದೆ. ಇದಾಗಲ್ಲ, ಇನ್ನು ಸಚಿವ ಸ್ಥಾನ ಕೊಡೋದೆಲ್ಲ ಈಗ ಅಸೆಂಬ್ಲಿ ಮುಗಿಬೇಕು, ಆಮೇಲೆ ಅದರ ಟೈಮ್ ಚರ್ಚೆ ಇಲ್ಲ. ಈಗ ಸದ್ಯಕ್ಕೆ ಖಾತೆ ಮಾತ್ರ ಮಾಡಲೇಬೇಕಲ್ಲ, ಮಾಡ್ತೀವಿ, ಹಂಚಿಕೆ ಮಾಡ್ತೀವಿ. ಇಂಥ ಭೀಕರ ಬರಗಾಲದ ಸಂದರ್ಭದಲ್ಲಿ ಇವತ್ತು ಇನ್ನೂ ಕೂಡ ಕೃಷಿ ಸಚಿವರು ಯಾರು ಅಂತ ಗೊತ್ತಿಲ್ಲ, ಕಂದಾಯ ಸಚಿವರು ಕಾಣ್ತಾ ಇಲ್ಲ, ಇವತ್ತು ತೋಟಗಾರಿಕೆ ಸಚಿವರು ಯಾರು ಅಂತಲೂ ಕೂಡ ಗೊತ್ತಿಲ್ಲ. ಸುಮ್ಮನೆ ನಾಮಕಾವಾಸ್ತೆ ಕಾಟಾಚಾರಕ್ಕೆ ಖಾತೆ ಇಲ್ದಿರ್ತಕ್ಕಂಥ ಖಾತೆ ರಹಿತ ಸಚಿವರುಗಳು ಜಿಲ್ಲೆಗಳಿಗೆ ಹೋಗಿ ಪ್ರವಾಸ ಮಾಡ್ಕೊಂಡು ಬಂದುಬಿಟ್ರೆ ಅದರಿಂದ ಏನೂ ಕೂಡ ಪರಿಹಾರ ಸಿಗೋದಕ್ಕೆ ಸಾಧ್ಯ ಆಗೋಲ್ಲ ರೈತರಿಗೆ. ಈ ಮುಖ್ಯಮಂತ್ರಿಗಳು ಹೋಗಿ ಅಲ್ಲಿ ರಾಹುಲ್ ಗಾಂಧಿ ಮನೆ ಗೇಟ್ ಕಾಯೋ ಬದಲು ನೀವು ರಾಜ್ಯದ ಮುಖ್ಯಮಂತ್ರಿಗಳಿದ್ದೀರಿ, ಡೈಲಿಲಿ ಕೂತ್ಕೊಂಡು ಮಾಡೋಂಥದ್ದೇನಿದೆ, ಬಂದು ವಾಪಸ್ ಬೆಂಗಳೂರಿಗೆ ಬಂದು ಯಾವ್ಯಾವ ಸಚಿವರಿಗೆ ಯಾವ್ಯಾವ ಖಾತೆ ಕೊಡಬೇಕು ಅದನ್ನು ತಕ್ಷಣ ನೀವು ತೀರ್ಮಾನ ಮಾಡಿ. ಎಲ್ಲದಕ್ಕೂ ಕೂಡ ಹೋಗಿ ಡೆಲ್ಲಿಗೆ ಹೋಗಿ ಕೂತ್ಕೊಂಡ್ರೆ ರಾಜ್ಯಕ್ಕೆ ದ್ರೋಹ ಬಗಿತಾ ಇದ್ದೀರಿ ನೀವು. ಎಲ್ಲದಕ್ಕೂ ಹೋಗಿ ಡೆಲ್ಲಿಲಿ ಕೂತ್ಕೊಂಡ್ರೆ ರಾಜ್ಯಕ್ಕೆ ದ್ರೋಹ ಬಗಿತಿದ್ದೀರಿ ಅಂತ ವಿಜಯೇಂದ್ರ ಅವರು ಹೇಳಿದರು. BJP ಸರ್ಕಾರದಿಂದ ಹೋಗ್ತಿರ್ಲಿಲ್ವ ದಿಲ್ಲಿಗೆ? ಮುಖ್ಯಮಂತ್ರಿಗಳಿಗೆ ಪರಮಾಧಿಕಾರ ಇತ್ತಾ? ನಿಮಗೆ ಬೇಕಾದ ಕ್ಯಾಬಿನೆಟ್ ನೀವು ಮಾಡ್ಕೊಳ್ಳಿ, ಯಾರನ್ನ ಬೇಕು ಅವ್ರನ್ನ ತಗೊಳ್ಳಿ, ಯಾರನ್ನ ಬಿಡಬೇಕು ಬಿಟ್ಟು ಬಿಡಿ, ಯಾರಿಗೆ ಯಾವ ಖಾತೆನಾದರೂ ಕೊಟ್ಕೊಳ್ಳಿ, ನಾವು ತಲೆ ಹಾಕೋದಿಲ್ಲ ಅಂತಿದ್ರ ದಿಲ್ಲಿಯವರು? ರಾಷ್ಟ್ರೀಯ ಪಕ್ಷಗಳಿದ್ದಾಗ ಜನ ಇದನ್ನು ನೋಡಲೇಬೇಕು. ದೆಹಲಿಯಿಂದ ಬಂದ ಮುಖ್ಯಮಂತ್ರಿಗಳು ಕೋಲಾರಕ್ಕೆ ಹೋದರು. ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನಲ್ಲಿ ಒಂದು ಹಳ್ಳೀಲಿ, ಮಾಲೂರಿನ ಚೊಕ್ಕಂಡಹಳ್ಳಿ, ಅಲ್ಲಿ
3,200 ಕೋಟಿ ರೂಪಾಯಿ ಅಭಿವೃದ್ಧಿ ಕಾರ್ಯಗಳ ಉದ್ಘಾಟನೆ, ಶಂಕುಸ್ಥಾಪನೆ ಇತ್ಯಾದಿ ಇತ್ಯಾದಿ ಇತ್ತು. ಸ್ಟೇಜ್ ಮೇಲೆ ಉದ್ಘಾಟನೆಯ ಮೂಲಕ ಅವರ ಜೊತೆಯಾಗಿ ಅವರ ಮಾರ್ಗದರ್ಶನ ಕೋಲಾರ, ಚಿಕ್ಕಬಳ್ಳಾಪುರಕ್ಕೆ ಒಂದು ಮಂತ್ರಿ ಸ್ಥಾನ ಇಲ್ಲ. ಆ ಎರಡೂ ಜಿಲ್ಲೆಗಳಲ್ಲಿ ಕಾಂಗ್ರೆಸ್ನಿಂದ ಗೆದ್ದು ಬಂದವರು ಅಸಮಾಧಾನಗೊಂಡಿದ್ದಾರೆ. ನೆರವೇರಿದೆ. ಇದು ಅಭಿವೃದ್ಧಿ. ಈ ಕಾರ್ಯಕ್ರಮದ ನೆಪದಲ್ಲಿ ಅಲ್ಲಿನ ಶಾಸಕರುಗಳನ್ನು ಒಂದೇ ವೇದಿಕೆಯಲ್ಲಿ ಸೇರಿಸುವಲ್ಲಿ ಮುಖ್ಯಮಂತ್ರಿಗಳು ಯಶಸ್ವಿಯಾದರು. ಬಟ್ ಸೇರಿದ್ದು ಸೇರ್ದಂಗಿತ್ತ, ಅದು ಸೇರಿದ್ದು ಸೇರ್ದಂಗಿತ್ತ. ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. ಶಾಸಕ ನಾರಾಯಣಸ್ವಾಮಿ, ತೆರೆದಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಈ ಮದುವೆ ಮನೆಗಳಲ್ಲಿ ಕೆಲವರಿಗೆ ಅಸಮಾಧಾನ ಇರುತ್ತೆ. ಮನೆಗೆ ಬಂದು ಕಾರ್ಡ್ ಕೊಡಲಿಲ್ಲ, ಎಲ್ಲರನ್ನೂ ಸೀರೆ ಕೊಟ್ಟು ಕರೆದಿದ್ದಾರೆ, ನಮಗೆ ಬರೀ ಕಾರ್ಡ್ ಅಷ್ಟೇ ಕೊಟ್ಟಿದ್ದಾರೆ. ಎಲ್ರಿಗೂ ಒಳ್ಳೆ ಸೀರೆ ಕೊಟ್ಟು ಕರೆದಿದ್ದಾರೆ, ನಮಗೆ ಯಾವುದೋ ಚಾಸಸ್ಸು ಅರ್ಬಿ ಅಂತ ಸೀರೆ ಕೊಟ್ಟಿದ್ದಾರೆ. ಇಂಥ ಅಸಮಾಧಾನದ ಕಾರಣಕ್ಕಾಗಿ ಮದುವೆಗೆ ಬಂದರೂ ಅಲ್ಲಿನ ಈ ಕಾರ್ಯಗಳು ನಡೀತಿರ್ತಾವಲ್ಲ, ಅದರಲ್ಲಿ ಭಾಗವಹಿಸದೆ ಬೇಜಾರು ಮಾಡ್ಕೊಂಡು ಕುಂತಿರ್ತಾರೆ. ಮದುವೆ ಹುಡುಗನ ಕಡೆಯವರು ಹುಡುಗಿ ಕಡೆಯವರು ಕರಿತಿರ್ತಾರೆ. ಹಾಗೆ ಅದು ನೆನಪಾಗ್ತಿತ್ತು ನೋಡಿ ನಾರಾಯಣಸ್ವಾಮಿ ಅವ್ರು ನೋಡ್ತಾ ಇದ್ದರೆ. ಅವರಿಗೆ ಸನ್ಮಾನ ಮಾಡಬೇಕು, ಬರೋಕ್ಕೆ ತಯಾರಿಲ್ಲ. ದೀಪ ಬೆಳಗಿಸಿ ಉದ್ಘಾಟನೆ ಅಂತಾರೆ, ದೀಪ ಬೆಳಗಿಸ್ಕಾಗದೆ ಆ ಕಡೆ ಹೋಗ್ತಾರೆ. ನಂಜೇಗೌಡರ ಕೈ ಹಿಡಿದು ಕರ್ಕೊಂಬಂದರು, ತಹಶೀಲ್ದಾರ್ ಕೈ ಹಿಡಿದು ಕರ್ಕೊಂಬಂದರು. ಮಂತ್ರಿ ಸ್ಥಾನ ಕೊಟ್ಟಿಲ್ಲ ನೋಡಿ. ಅದನ್ನೊಂದು ಸಲ ಅಲ್ಲಿ ಹಿಂದ್ಗಡೆ ಇದ್ದಾರೆ, ಕರ್ಕೊಂಬರ್ತಾರೆ ಅವ್ರನ್ನ. ಜೊತೆಯಾಗಿ ಅವರ ಮಾರ್ಗದರ್ಶನದಂತೆ ಮಾಲೂರಿನ ಮಹಾಜನತೆಗೆ ಭರಪೂರ ಮುಖ್ಯಮಂತ್ರಿಗಳಿಂದ ವಿದ್ಯುಕ್ತವಾಗಿ ಉದ್ಘಾಟನೆ ನೆರವೇರಿದೆ. ಇದು ಅಭಿವೃದ್ಧಿಯ ಪಥ. ಹಚ್ಚೇವು ಕನ್ನಡದ ದೀಪ. ಕರ್ನಾಟಕದಲ್ಲಿ ನಾವಿದ್ದೇವೆ. ಈ ತಾಯಿ ಭುವನೇಶ್ವರಿ ಆಶೀರ್ವಾದವಿದ್ದರೆ ಶುಭವಾಗಲಿ ಎನ್ನುವಂತಹ ಹಿನ್ನೆಲೆಯ ಹಾಡಿನಲ್ಲಿ ಮುಖ್ಯಮಂತ್ರಿಗಳು ಹಾಗೂ ಎಲ್ಲ ಗಣ್ಯರು ವಿಶೇಷವಾಗಿ ಹಾದಿಯನ್ನ ತೆರೆದಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರ ಟೆಂಪರ್ಮೆಂಟಿಗೆ ಇವೆಲ್ಲ ಆಗಬರೋದಿಲ್ಲ. ಅವ್ರಿಗೆ ಇವೆಲ್ಲ ಆಗಬರೋದಿಲ್ಲ ಅಲ್ರಿ. ವಿಧಾನಸೌಧದ ಮುಂದೆ ಕಾರ್ಯಕ್ರಮಕ್ಕೆ, ಸಿನಿಮಾಗೆ ಸಂಬಂಧಿಸಿದ ಕಾರ್ಯಕ್ರಮಕ್ಕೆ ಸಿನಿಮಾದವರು ಬರಲಿಲ್ಲ ಅಂದರೆ ನಟ್ಟು ಬೋಲ್ಟು ಟೈಟ್ ಮಾಡಿಬಿಡ್ತೀನಿ ಅಂದವರು ಅವರು. ಇಲ್ಲಿ ತಮ್ಮದೇ ಪಕ್ಷದ ಶಾಸಕ ವೇದಿಕೆಯ ಮೇಲೆ ಬಂದು ನಾನು ಸನ್ಮಾನ ಬೇಡ, ನನಗೆ ನಾನು ದೀಪ ಹಚ್ಚೋದ ಕೈ ಹಿಡಿಯೋದಿಲ್ಲ ಅಂತಾರೆ. ಬಟ್ ರಾಜಕೀಯದ ಅನಿವಾರ್ಯತೆ, ಎಲ್ಲರನ್ನೂ ಕರಿಬೇಕು, ಸಂಭಾಳಿಸ್ಬೇಕು, ಏನೋ ಮಾಡೋಣ ಸುಮ್ಮನಿರಯ ಅನ್ಬೇಕು. ಈ ದೊಡ್ಡ ದೊಡ್ಡವರು ಏನು ಮುನಿಸಿಕೊಂಡಿದ್ರಲ್ಲ, ದಿನೇಶ್ ಗುಂಡೂರಾವ್, ನಮ್ಮ ಎಂ ಕೃಷ್ಣಪ್ಪ, ಅವರೆಲ್ಲರ ಮನೆಗಳಿಗೆ ಹೋದರು ಡಿ ಕೆ ಶಿವಕುಮಾರ್ ಅವರು. ಎಚ್ ಕೆ ಪಾಟೀಲ್ರ ಮನೆಗೆ ಸುರ್ಜೇವಾಲಾರನ್ನ ಕಳಿಸಿದ್ರು. ಯಶವಂತರಾಯಗೌಡ ಪಾಟೀಲ್ರ ಮನೆಗೆ ಸುರ್ಜೇವಾಲ ಕಳಿಸಿದ್ರು. ಈ ಎಮ್ ಎಲ್ ಎಗಳಿಗೆ ಇನ್ನೂ ಸಿಟ್ಟು, ನಾರಾಯಣಸ್ವಾಮಿ ಅವ್ರಿಗೆ ಸಿಟ್ಟಿದೆ. ಮಂತ್ರಿಗಿರಿನ ಅಷ್ಟು ಜೋರಾಗಿ ಕೇಳಿದ್ವಿ, ಕೊಟ್ಟಿಲ್ಲ. ನಮಗೆ ಅಟ್ಲೀಸ್ಟ್ ಒಂದು ಫೋನ್ ಮಾಡಿ ಇಂಥ ಕಾರಣಕ್ಕೆ ನಿಮ್ಗೆ ಆಗಲಿಲ್ಲಪ್ಪ, ಮುಂದೇನಾದ್ರು ಮಾಡೋಣ ಅಂತಾರು ಹೇಳಬೇಕು, ಅದನ್ನು ಹೇಳಲಿಲ್ಲ ಅಂತ ನಮ್ಮ ಜೊತೆಗೆ ಲೈವಲ್ಲಿ ಕುತ್ಕೊಂಡಾಗ ಮಾತಾಡಿದ್ರು ಅವರು. ಈಗ ಇವರನ್ನೆಲ್ಲ ಸಮಾಧಾನಗೊಳಿಸುವ ಜವಾಬ್ದಾರಿಯನ್ನು, ಗುರುತರವಾದ ಹೊಣೆಯನ್ನು ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ವಹಿಸ್ತಾರಂತೆ. ಮಂತ್ರಿಗಿರಿ ಸಿಗದೆ ಅಸಮಾಧಾನಗೊಂಡಿರುವ ಶಾಸಕರುಗಳನ್ನು ಸಮಾಧಾನ ಮಾಡುವ ಕೆಲಸ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರದ್ದಂತೆ. ಅವ್ರಿಗೆ ತುಂಬ ದಿನಗಳಿಂದ ವೈರಲ್ ಫೀವರ್ ಇದೆ. ಯಾವಾಗ MLC ಎಲೆಕ್ಷನ್ಗೆ ವೋಟ್ ಹಾಕೋದಕ್ಕೆ ಬಂದಾಗಲೇ ಮಾಸ್ಕ್ ಹಾಕ್ಕೊಂಬಂದರು ಅವರು. 2 ದಿನದ ಹಿಂದೆ ಅವರ ಬರ್ಡೇ ಇತ್ತು, 75ನೇ ವರ್ಷದ ಬರ್ಡೇ ದಿವಸ ಇಲ್ಲೇ ಇದ್ದರೆ ಜನ ವಿಶ್ ಮಾಡೋಕ್ಕೆ ಬರೋದು, ಅವರು ಇವರು ರೆಸ್ಟ್ ಮಾಡೋಕ್ಕಾಗಲ್ಲ ಅಂತ ಇಂಗ್ಲೆಂಡಿಗೆ ಹೋಗ್ಬಿಟ್ಟಿದ್ದಾರೆ, ಲಂಡನ್ಗೆ ಹೋಗ್ಬಿಟ್ಟಿದ್ದಾರೆ. ಅವರು ಬರುವಷ್ಟರಲ್ಲಿ ಮಾನ್ಯ ಕಂದಾಯ ಸಚಿವರು ಮತ್ತು ಉಪಮುಖ್ಯಮಂತ್ರಿಗಳಿಗೆ ಈ ಶಾಸಕರುಗಳನ್ನು ಸಮಾಧಾನಪಡಿಸುವ ಹೊಣೆಯನ್ನು ಹೊರಿಸ್ತಾರೆ. ಮಂತ್ರಿಗಿರಿ ಸಿಗದೇ ಇರೋರ್ದು ಒಂಥರ ಸಮಸ್ಯೆ ಆದರೆ ಮಂತ್ರಿಗಿರಿ ಸಿಕ್ಕವ್ರದ್ದು ಒಂಥರ ಸಮಸ್ಯೆನೇ. ನಮ್ಮ ನಾಗೇಂದ್ರ ಅವರು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದಲ್ಲಿ ಆರೋಪಿ, ಬೇಲ್ ಮೇಲೆ ಹೊರಗಡೆ ಇದ್ದಾರೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಕಂಡೀಷನ್ ಹಾಕಿತ್ತು ಅವ್ರಿಗೆ, ಕೋರ್ಟಿನ ಪ್ರೀ ಪರ್ಮಿಷನ್ ಇಲ್ಲದೆ ಕರ್ನಾಟಕ ಬಿಟ್ಟು ಹೊರಗೆ ಹೋಗಬಾರ್ದು ಅಂತ. ಅದರ ನಡುವೆನೂ ಗ್ಯಾಪ್ನಲ್ಲಿ 2 ಸಲ ದಿಲ್ಲಿಗೆ ಹೋಗಿ ಬಂದುಬಿಟ್ಟಿದ್ದಾರಂತೆ.
2 ಸಲ ದಿಲ್ಲಿಗೆ ಹೋಗಿ ಬಂದುಬಿಟ್ಟಿದ್ದಾರೆ. ಇ ಡಿ ಕೇಸ್ನಲ್ಲಿ ಬೇಲಾಗಿರೋದು. ಅವರು ಹೋಗಿದ್ದಕ್ಕೆ ಬಂದಿದ್ದಕ್ಕೆ ಸಾಕ್ಷ್ಯ ಹುಡುಕ್ತಾ ಇದ್ದಾರಂತೆ. ಏನು ಟ್ರೈನ್ಗೀನಿಗೆ ಹೋಗಿದ್ರೆ ಸಾಕ್ಷ್ಯ ಸಿಗ್ತಿರಲಿಲ್ಲ, ಫ್ಲೈಟ್ಗೆ ಹೋಗಿದ್ದಾರೆ. ಇಂಡಿಗೋ ಫ್ಲೈಟಲ್ಲೇ ಹೋಗಿದ್ದಾರೆ ಅಂತ ಸುದ್ದಿ. ಹೋಗಿದ್ದಾರೆ ಅಂತಿಲ್ಲ ನಾನು. ಈ ಜುಲೈ 17ನೇ ತಾರೀಕು ಏನು ದಿಲ್ಲಿಲಿದ್ರಲ್ಲ, ಇದು ವಿತ್ ಕೋರ್ಟ್ ಪರ್ಮಿಷನ್ ಆಗಿತ್ತು. ಕೋರ್ಟ್ ಪರ್ಮಿಷನ್ನಿಂದ ಬಂದಿದ್ದಕ್ಕೆ ಯಾರೋ ಮೊಬೈಲ್ನಲ್ಲಿ ಶೂಟ್ ಮಾಡ್ತಾಯಿದ್ರೆ, ಕ್ಯಾಮ್ರಾದಲ್ಲಿ ಶೂಟ್ ಮಾಡ್ತಾಯಿದ್ರೆ ಸುಮ್ಮನಿದ್ದಾರೆ. ಇಲ್ಲದೆ ಹೋದರೆ ಹಿಂಗೆ ಶೂಟ್ ಮಾಡೋಕ್ಕಾರೋ ಆಗ್ತಿತ್ತ. ಜುಲೈ 17 ಇದು ವಿತ್ ಕೋರ್ಟ್ ಪರ್ಮಿಷನ್ ಅಂತೆ. ಬಟ್ ಇವತ್ತು ಹೈಕೋರ್ಟ್ ಅವ್ರಿಗೊಂದು ರಿಲೀಫ್ ಕೊಡ್ತು. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಕಂಡೀಷನ್ ಇತ್ತಲ್ಲ, ಅದು ವಿತೌಟ್ ಕೋರ್ಟ್ ಪರ್ಮಿಷನ್ ನೀವು ಕರ್ನಾಟಕ ಬಿಟ್ಟು ಹೊರಗೆ ಹೋಗಬಾರ್ದು ಅಂತ. ಆ ಕಂಡೀಷನ್ನನ್ನು ಹೈಕೋರ್ಟ್ ಇವತ್ತು ಸಡಿಲ ಮಾಡ್ತು. ನೀವು ಹೊರ ರಾಜ್ಯಕ್ಕೆ ಹೋಗೋದಕ್ಕೆ ಸಮಸ್ಯೆ ಇಲ್ಲ, ಹೋಗಿ ಬರಬಹುದು ಅಂತ. ಇಡಿಗೆ ಅವಕಾಶ ಕೊಟ್ಟಿದ್ದಾರೆ. ಆಕ್ಷೇಪಣೆ ಸಲ್ಲಿಸೋದಿದ್ದರೆ ಸಲ್ಲಿಸಿ 12ನೇ ತಾರೀಕಿನ ಒಳಗಂದಿದ್ದಾರೆ. ಇದರ ಬಗ್ಗೆ ವಿರೋಧ ಪಕ್ಷಗಳು ಮಾತಾಡಿದ್ದಾವೆ, ಅವ್ರನ್ನ ಸಮರ್ಥಿಸಿಕೊಂಡು ಆಡಳಿತ ಪಕ್ಷದವರು ಮಾತಾಡಿದ್ದಾರೆ. ಕೇಳಿಸ್ಕೊಳ್ಳಿ. ಒಂದಲ್ಲ ಎರಡಲ್ಲ ನೂರಾರು ಕೋಟಿ ರೂಪಾಯಿಗಳನ್ನು ಪರಿಶಿಷ್ಟ ಪಂಗಡದ ಅಭಿವೃದ್ಧಿಗೆ ಆ ಮಕ್ಕಳಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಲೂಟಿ ಹೊಡೆದಿರ್ತಕ್ಕಂಥ ವ್ಯಕ್ತಿಯನ್ನು ಮತ್ತೆ ಹೊತ್ತು ಕ್ಯಾಬಿನೆಟ್ಗೆ ಹ್ಯಾಕ್ ತೆಗೆದುಕೊಳ್ಳೋದಕ್ಕೆ ಸಾಧ್ಯ? ಮುಖ್ಯಮಂತ್ರಿಗಳಿಗೆ ಏನಂತ ಒತ್ತಡ ಇತ್ತು? ಮುಖ್ಯಮಂತ್ರಿಗಳ ಮೇಲೆ ಆಗಲಿ AICC ಮೇಲೆ ಆಗಲಿ ಅಂತ ಏನು ಒತ್ತಡ ಇತ್ತು? ನಮಗೆ ಇರುವಂಥ ಮಾಹಿತಿ ಪ್ರಕಾರ ಅವರು ಏನು ನಾಗೇಂದ್ರ ಅವರು ಕಾಂಗ್ರೆಸ್ ಹೈಕಮಾಂಡನ್ನು ಕೂಡ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ, ಹೆದರಿಸಿದ್ದಾರೆ. ನಾವು ಸತ್ಯವನ್ನೆಲ್ಲ ಕೂಡ ಮಾಧ್ಯಮದಿಂದ ಬಿಚ್ಚಿಡಬೇಕಾಗ್ತದೆ, ನನ್ನನ್ನು ಕ್ಯಾಬಿನೆಟ್ ತೆಗೆದುಕೊಳ್ಳದೇ ಇದ್ದರೆ ಈ ರೀತಿ ಬೆದರಿಕೆ ಹಾಕಿದ್ದಾರೆ ಅನ್ನೋ ಮಾಹಿತಿ ಕೂಡ ಕಾಂಗ್ರೆಸ್ ವಲಯದಲ್ಲಿ ಇವತ್ತು ಚರ್ಚೆ ಆಗ್ತಾ ಇದೆ. ಕೋರ್ಟ್ ನ್ಯಾಯ ಇವತ್ತು ಚಾರ್ಜ್ ಶೀಟ್ ಸಲ್ಲಿಸಿದ್ರೂ ಕೂಡ ತನಿಖೆ ಆಗಿ ಯಾವುದೇ ಕಾರಣಕ್ಕೂ ಪರಿಶಿಷ್ಟ ಪಂಗಡದಕ್ಕೆ ಅವರ ಅನ್ನವನ್ನು ಕಸ್ಕೊಂಡಿರ್ತಕ್ಕಂಥ ನಾಗೇಂದ್ರ ಅವ್ರನ್ನ ಕ್ಯಾಬಿನೆಟ್ನಲ್ಲಿ ಮುಂದುವರಿಸಬಾರ್ದು. ಇದನ್ನು ನಾವು ಮತ್ತೆ ಆಗ್ರಹವನ್ನು ಪಡಿಸ್ತಾ ಇದ್ದೇವೆ. ಅದ್ರ ವಿರುದ್ಧ ನಾವು ಹೋರಾಟವನ್ನು ಕೂಡ ಮಾಡ್ತೇವೆ. ಯಾರ ಮೇಲೆ ಕೇಸ್ ಇಲ್ಲ ಈ ದೇಶದಲ್ಲಿ? ಯಾರ ಮೇಲೆ ಕೇಸ್ ಇಲ್ಲ ಅಂತ? ಕುಮಾರಸ್ವಾಮಿ ಅವರು ಜಾಮೀನು ತೊಗೊಂಡಿಲ್ವಾ? DK ಶಿವಕುಮಾರ್ ಜಾಮೀನು ತೊಗೊಂಡಿಲ್ವಾ? ಎಷ್ಟು ಜನ ಮಂತ್ರಿ ಆಗಿದ್ದವರೆಲ್ಲ ಜಾಮೀನು ತೊಗೊಂಡಿರ್ಲಿಲ್ವಾ? ಕಾನೂನು ಉಲ್ಲಂಘನೆ ಮಾಡಿದ್ದಾರೆ ಅಂತ, ಷರತ್ತುಗಳ ಉಲ್ಲಂಘನೆ ಆಗಿದೆ ಅಂತ ನನಗೆ ಯಾವುದೂ ಗೊತ್ತಿಲ್ಲ, ನನಗೆ ಗಮನಕ್ಕೆ ಬಂದಿಲ್ಲ. ಪಾಪ ಅಪೋಸಿಷನ್ ಪಾರ್ಟಿಗೆ ಏನೋ ಸುದ್ದಿ ಬೇಕಲ್ಲ, ಚರ್ಚೆ ಮಾಡ್ತಾ ಇರಲಿ ಬಿಡಿ. ಸುದ್ದಿ ತುಂಬ ಜಾಸ್ತಿ ಇದ್ದಾವೆ, ಫಾಸ್ಟಾಗಿ ಹೇಳ್ತಾ ಹೋಗ್ಬೇಡೋಣ. ಬಿಡದಿ ಟೌನ್ಶಿಪ್ಪನ್ನು ವಿರೋಧಿಸಿ JDSನವರು ಆರಂಭಿಸಿದ್ದ ಪಾದಯಾತ್ರೆ ನಾಳೆಗೆ ಮುಗಿಬೇಕಾಗಿತ್ತು, ಇವತ್ತಿಗೆ ಮುಗಿದು ಬಿಡ್ತು. ನಿನ್ನೆ ಬೆಳಗ್ಗೆ R. ಅಶೋಕ್ ಅವರಿಂದ, ಕುಮಾರಸ್ವಾಮಿ ಅವರಿಂದ ಉದ್ಘಾಟನೆಗೊಂಡು ಆರಂಭವಾದಂಥ ಪಾದಯಾತ್ರೆ ಬಿಡದಿ ತನಕ ನೆನ್ನೆ ಬಂದಿತ್ತು. ಬಿಡದಿ BGS ಸರ್ಕಲ್, ಅಲ್ಲಿಂದ ಇವತ್ತು ಬೆಳಗ್ಗೆ ಶುರುವಾಯಿತು. ಕಣಮಿಣಿಕೆ ಟೋಲ್ ಅಂತ ಇದೆ, ಅಲ್ಲಿಗೆ ಬಂತು. ಪೊಲೀಸರು ರೆಡಿಯಾಗಿ ನಿಂತಿದ್ರು, ಇಲ್ಲಿಂದ ಮುಂದೆ ನಿಮ್ಮನ್ನು ಬಿಡೋದಿಲ್ಲ ಅಂತ. ದೇವೇಗೌಡರು ಬಂದಿದ್ರು ಇವತ್ತು. ಕಣಮಿಣಿಕೆ ಟೋಲ್ ಹತ್ರ ಪೊಲೀಸರು ರೆಡಿಯಾಗಿ ನಿಂತಿದ್ರು, ಇಲ್ಲಿಂದ ಮುಂದೆ ನಿಮ್ಮನ್ನು ಬಿಡೋದಿಲ್ಲ ಅಂತ. ಜೋರು ತಳ್ಳಾಟ ನೂಕಾಟ ಆಯ್ತಲ್ಲ. ಹೆಂಗೆ ಬಿಡೋದಿಲ್ಲ ಅಂತ ಇವರು ಬಿಡಬೇಡಿ ಅಂತ ಹೇಳಿದ್ದಾರೆ ನಮಗೆ ಪೊಲೀಸರು. ಅದಾದ ನಂತರ ಇಲ್ಲಿಂದ ಮುಂದೆ 1 ಕಿಲೋಮೀಟರ್ ತನಕ ಹೋಗಿ ಸಿರಿ ಕನ್ವೆನ್ಷನ್ ಹಾಲ್ ಅಂತ ಬರುತ್ತೆ, ಅಲ್ಲಿ ತನಕ ಹೋಗಿ ನೀವು ಪಾದಯಾತ್ರೆ ನಿಲ್ಲಿಸ್ಬೇಕು ಅಂತ ಆಯಿತು. ಅದಕ್ಕೆ ಒಪ್ಕೊಂಡು ಮುಂದುವರೆದ್ರು. ಕೊಟ್ಟ ಮಾತಿನಂತೆ ಅಲ್ಲಿಗೆ ಬಂದು ಪಾದಯಾತ್ರೆ ನಿಲ್ಲಿಸಿದ್ರು. ಆ್ಯಕ್ಚುಲಿ ಪ್ಲ್ಯಾನ್ ಏನಿದ್ದದ್ದು, ಅಲ್ಲಿ ಇವತ್ತು ಹಾಲ್ಟ್ ಮಾಡಿ ನಾಳೆ ಬೆಳಗ್ಗೆ ಅಲ್ಲಿಂದ ಹೊರಟು ಫ್ರೀಡಮ್ ಪಾರ್ಕ್ ತನಕ ಮಧ್ಯಾಹ್ನದಷ್ಟೊತ್ತಿಗೆ ತಲುಪಿ ಫ್ರೀಡಮ್ ಪಾರ್ಕ್ನಲ್ಲಿ ಒಂದು ಸಮಾವೇಶ ಮಾಡೋದು ಅಂತಾಗಿತ್ತು. ಇವತ್ತಿಗೆ ಪಾದಯಾತ್ರೆ ಮುಗಿತಿತ್ತು. ಪ್ಲ್ಯಾನ್ ಪ್ರಕಾರ ನಾಳೆ ಮಧ್ಯಾಹ್ನಕ್ಕೆ ಮುಗಿಬೇಕಾಗಿತ್ತು. ಫ್ರೀಡಮ್ ಪಾರ್ಕ್ನಲ್ಲಿ 18ನೇ ತಾರೀಕು ಸಮಾವೇಶ ಅಂದರೆ ಒಂದೆರಡು ಜನ ಸೇರಿಸಿ ಒಂದು ಪ್ರತಿಭಟನಾ ಸಭೆಯ ರೀತಿಯಲ್ಲಿ ಮಾಡ್ತಾರಂತೆ. ಅದಕ್ಕೂ ದೇವೇಗೌಡರು ಬರ್ತಾರಂತೆ, ಕುಮಾರಸ್ವಾಮಿ ಅವರು ಬರ್ತಾರಂತೆ. ಇವತ್ತಿನ ಗಲಾಟೆ ನೋಡ್ತಾ ಇದ್ದೀರಿ. ದೇವೇಗೌಡರು ಮಾತಾಡಿದ್ದಾರೆ ನೋಡಿ. ನೀವು 2 ವರ್ಷ ರಾಜ್ಯ ಆಳಿ ನಮಗೆ ಅಸಮಾಧಾನ ಇದೆ ಅಂತ ಇಲ್ಲ. ಯಾಕೆ ಅಸತ್ಯವನ್ನ ಹೇಳಿ ರೈತರ ಮನೆಯ ಹಾಳು ಮಾಡಲಿಕ್ಕೆ ಹೋಗಿದೆ? ಈ ಪ್ರಾಜೆಕ್ಟ್ ಅನ್ನ ಯಾರಿಗೋಸ್ಕರ ಮಾಡ್ತಾ ಇದ್ದೀರಿ ಹೇಳಿ, ಸತ್ಯ ಹೇಳಿ. ಯಾರಿಗೋಸ್ಕರ? ಮೀಡಿಯಾದಲ್ಲಿ 20,000 ಸೈಟ್ಗಳು ಖಾಲಿ ಬಿದ್ದಿದ್ದಾವೆ. 20,000 ಸೈಟ್ಗಳು ಕೈ ಮುಟ್ಟು ಪ್ರಾರ್ಥನೆ ಮಾಡ್ತೇನೆ.
ನಿಮ್ಮ ಸೌಧವನ್ನು ಕಟ್ಟಕ್ಕೆ ಡೆಲ್ಲಿಯಲ್ಲಿ ನೀವೇನು ಯಾರ್ಯಾರು ಏನೇನು ಭರವಸೆ ಕೊಟ್ಬಿಟ್ಟಿದ್ದೀರೋ ಮುಖ್ಯಮಂತ್ರಿ ಆಗಲಿಕ್ಕೆ ಸಿದ್ದರಾಮಯ್ಯ ತೆಗೆದು ಮುಖ್ಯಮಂತ್ರಿ ಆಗಲಿಕ್ಕೆ ನೀವು ಯಾರ್ಯಾರು ಏನೇನು ಸಹಾಯ ಮಾಡ್ತೀವಿ ಅಂತ ಹೇಳಿ ನಂಬಿದ್ರು ಆ ಸಹಾಯವನ್ನು ಮಾಡಲಿಕ್ಕೆ ಇಲ್ಲಿ ರೈತರ ಹೊಟ್ಟೆಯನ್ನು ಹೊಡೆದು ಈ ಜನರನ್ನ ಯಾರಿಗೆ ಕೈ ಮುಗಿದು ವ್ಯವಸ್ಥೆ ಮಾಡ್ತದೆ, ಒತ್ತಾಯ ಮಾಡೋದಿಲ್ಲ, ಅವರಾಗಿ ಕೊಟ್ಟರೆ ತಗೊಳ್ತೀವಿ ಅಷ್ಟು. ಫ್ರೀಡಂ ಪಾರ್ಕ್ಗೆ ಹೋಗ್ತಕ್ಕಂಥದಕ್ಕೆ ಇವತ್ತು ರೈತರು ಎಲ್ಲರೂ ಸಿದ್ಧರಾಗಿದ್ದಾರೆ, ತುದಿಗಾಲಲ್ಲಿ ನಿಂತಿದ್ದಾರೆ. ಯಾರು ಧೈರ್ಯ ಕೆಡೋದು ಬೇಡ. 18ನೇ ತಾರೀಕಿನ ದಿನ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಬರ್ತಾರೆ, ಸನ್ಮಾನ್ಯ ಕುಮಾರಣ್ಣ ಅವರು ಕೂಡ ಆಗಮಿಸ್ತಾರೆ. ಬಹುಶಃ ವಿಧಾನಸಭೆಯು ಕೂಡ ಸದನವೂ ಕೂಡ ನಡೀತಾ ಇರುತ್ತೆ. ಈ ಸಂದರ್ಭದಲ್ಲಿ ಸರ್ಕಾರ ನಮಗೆ ಉತ್ತರ ಕೊಡಬೇಕಾಗ್ತದೆ. 18ನೇ ತಾರೀಕಿನ ದಿನ ವಿಧಾನಸೌಧಕ್ಕೆ ಹೋಗಿ ಮುತ್ತಿಗೆ ಆಗ್ತಕ್ಕಂಥದ್ದಾದ್ರೂ ಸರಿ, ನಿಮ್ಮ ಭೂಮಿಯನ್ನ ಬಿಡಿಸ್ಕೊಡ್ತಕ್ಕಂಥದಕ್ಕೆ ಫ್ರೀಡಂ ಪಾರ್ಕ್ ನಲ್ಲಿ ಕೂತು ಹೋರಾಟವನ್ನ ಮಾಡೋಣ. ಬಹಳಷ್ಟು 2 ದಿನಗಳಿಂದ ರೈತರು ತುಂಬಾ ಜನ ಹೆಜ್ಜೆ ಹಾಕಿದ್ದೀರಿ. ಮಳೆ ಬಂತು, ಬಿಸಿಲು ಬಂತು, ಯಾವುದಕ್ಕೂ ನೀವು ಲೆಕ್ಕ ಮಾಡಲಿಲ್ಲ. ಬಹುಶಃ ಈ ಒಂದು ಕೂಗು ಇದೇ ರೀತಿ ಇರಲಿ, ಈ ಒಂದು ಆಕ್ರೋಶ ಇದೇ ರೀತಿ ಇರಲಿ, ಈ ಒಂದು ಬೆಂಕಿ ಇದೇ ರೀತಿ ಇರಲಿ. ಬೆಂಕಿ ಯಾವ ಕಾರಣಕ್ಕೂ ಕೂಡ ಆರಿಸೋದಕ್ಕೆ ಬಿಡೋದು ಬೇಡ. ನಮ್ಮ ಶಾಸಕ ಮಿತ್ರರು ಅದು ಕೌನ್ಸಿಲ್ ನಲ್ಲಿ ಇರ್ಬೋದು ಅಥವಾ ವಿಧಾನಸಭೆಯಲ್ಲಿರ್ಬೋದು, ಎರಡೂ ಕಡೆಯೂ ಕೂಡ ಈ ಒಂದು ವಿಚಾರವನ್ನ ಬಹಳ ಗಟ್ಟಿಯ ನಿಲುವಿಂದ ಮಾತನಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತೇವೆ. ಸದನದ ಹೊರಗಡೆ, ಸದನದ ಒಳಗಡೆ ಕಾನೂನಿನ ಹೋರಾಟ, ಎಲ್ಲ ಹೋರಾಟದಲ್ಲೂ ಕೂಡ ಜಾತ್ಯತೀತ ಜನತಾದಳ ಪಕ್ಷ ನಿಮ್ಮ ಜೊತೆ ಸದಾಕಾಲ ಈ ಒಂದು ಹೋರಾಟದಲ್ಲಿ ಇರುತ್ತೆ ಅಂತಕ್ಕಂಥದ್ನ ಈ ಸಂದರ್ಭದಲ್ಲಿ ನಾನು ಸ್ಪಷ್ಟಪಡಿಸಲಿಕ್ಕೆ ಬಯಸ್ತೇನೆ. ರಾಜಕೀಯದ ಉಳುವಿಗೋಸ್ಕರ ಅವ್ರು ಹೋರಾಟ ಮಾಡ್ತಾ ಇದ್ದಾರೆ. ಅಲ್ಲಿ ಯಾವ ರೈತರಿಲ್ಲ, ಹೊರಗಡೆ ಕ್ಷೇತ್ರದ ಕಾರ್ಯಕರ್ತರನ್ನ ಕರ್ಕೊಂಡ್ಬಂದು ಯಾತ್ರೆ ಮಾಡ್ತಾರೆ. ಮಾಡಲಿ, ಪ್ರಜಾಪ್ರಭುತ್ವದ ಅವ್ರ ಹಕ್ಕನ್ನ ನಾನು ಬೇಡ ಅಂತ ಹೇಳಿಲ್ಲ. ಅವ್ರು ಮಾಡಿದ ಯೋಜನೆ ಮುಂದುವರಿಸಿದೀವಿ. ಅವರು ಕೊಟ್ಟದ್ದು 25 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರು. ನಾವು 3, 2.5, 3, 3.5 ಎಲ್ಲ ಕೆಲವರಿಗೆ ಪರಿಹಾರ ಕೊಡಕ್ಕೆ ಏನೇನು ಬೇಕು ವ್ಯವಸ್ಥೆ. ನೈಸು ಮತ್ತೆ ಬಿಡದಿ ಯೋಜನೆ ನಾವು ಎರಡಕ್ಕೂ ಅವರೇ ಸೈನ್ ಹಾಕಿದ್ದು. ಆ್ಯಕ್ಚುಲಿ ಪಾದಯಾತ್ರೆ ಮಾಡ್ತೀವಿ ಅಂತ ಫಸ್ಟ್ ಘೋಷಣೆ ಮಾಡಿದ್ಯಾರು? ಬಿಜೆಪಿಯವರು. ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿಯವರು ನಡೆಸಿದ ಪ್ರೊಟೆಸ್ಟ್ನಲ್ಲಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಘೋಷಣೆ ಮಾಡಿದರು, ಪಾದಯಾತ್ರೆ ಮಾಡ್ತೀವಿ ನಾವು, ಆದಷ್ಟು ಬೇಗ ದಿನಾಂಕ ಘೋಷಣೆ ಮಾಡ್ತೀವಿ ಅಂತ. ಬಿಡದಿ, ರಾಮನಗರ, ಮಂಡ್ಯ, ಹಳೆ ಮೈಸೂರಿನ ಭಾಗಗಳು JDSನ ಸ್ಟ್ರಾಂಗ್ ಹೋಲ್ಡು. ನಮ್ಮ ಏರಿಯಾದಲ್ಲಿ ಬಂದು ನಮ್ಮ ಮಿತ್ರ ಪಕ್ಷಗಳವರು ಪಾದಯಾತ್ರೆ ಆರಂಭಿಸೋದಾ ಅಂತ ಕುಮಾರಸ್ವಾಮಿ ಅವರಿಗೆ ಸಿಟ್ಟು ಬಂತು. ಬೇಜಾರಾಯಿತು ಅನ್ಕಳಿ, ಸಿಟ್ಟು ಬಂದರು ಅಂತ ಸ್ಟ್ರಾಂಗ್ ವರ್ಡ್ ಆಗುತ್ತೆ. ಅವ್ರು ಬೇಜಾರು ಮಾಡ್ಕೊಂಡ್ರು. ಯಾರ್ಯಾರ ಮಧ್ಯೆ ಏನು ಮಾತುಕತೆ ಆಯಿತು. ಒಟ್ಟಿನಲ್ಲಿ BJPಯವರ ಪಾದಯಾತ್ರೆ ಸುದ್ದಿನೇ ಇಲ್ಲ. ಮಾಡ್ತಾರೋ ಮಾಡೋದಿಲ್ವೋ ಗೊತ್ತಿಲ್ಲ. BJPಯವರು ಘೋಷಣೆ ಮಾಡಿದ ನಂತರ ನಿಖಿಲ್ ಕುಮಾರಸ್ವಾಮಿ ಘೋಷಣೆ ಮಾಡಿದ್ರು. ಅವರು ಪಾದಯಾತ್ರೆ ನಡೀತು. ಉದ್ಘಾಟನೆಗೆ ಆರ್ ಅಶೋಕ್ ಅವರು ಹೋಗಿದ್ದರು, ವಿಜೇಂದ್ರ ಅವರು ಹೋಗಲಿಲ್ಲ. ಆ್ಯಕ್ಚುಲಿ ಇದಕ್ಕಿಂತ ಮುಂಚೆ ಕರೆದಂಥ ಸಮನ್ವಯ ಸಭೆಗೂ ಅವ್ರು ಹೋಗಿರಲಿಲ್ಲ. ದಿಲ್ಲಿಲಿ ಒಂದು ಮೀಟಿಂಗ್ ಆಯಿತು, ಆ ಮೀಟಿಂಗಿಗೂ ಹೋಗಿರಲಿಲ್ಲ. ಹಾಗಿದ್ದರೆ ಇಬ್ಬರ ಮಧ್ಯದಲ್ಲಿ ಏನಾದರೂ ತಿಕ್ಕಾಟ ಗಿಕ್ಕಾಟ ಇದೆಯಾ? ವಿಜೇಂದ್ರ ಅವರಂತೂ ಇಲ್ಲ ಅಂತಾರೆ. ಹೇಳಿದ್ದಾರೆ, ಕೇಳಿಸ್ಕೊಳ್ಳಿ. ಬಿಡದಿ ಪಾದಯಾತ್ರೆ ಬಗ್ಗೆ ಯಾರಿಗೂ ಕೂಡ ಗೊಂದಲ ಇರುವಂಥ ಅವಶ್ಯಕತೆ ಇಲ್ಲ. ನಾನು ಕೂಡ ಕಳೆದ ವಾರ ಮಾನ್ಯ ಕುಮಾರಸ್ವಾಮಿ ಅವ್ರ ಜೊತೆಲಿ ದೂರವಾಣಿ ಮುಖೇನ ಮಾತನಾಡಿದಾಗ, ಕುಮಾರಸ್ವಾಮಿ ಅವರೇ, ನಾವು BJPನೂ ಕೂಡ ನಾವು ರೈತರ ಪರವಾಗಿ ಇದ್ದೇವೆ, BJP JDS ಇಬ್ಬರೂ ಸೇರಿ ನಾವು ಈ ಪಾದಯಾತ್ರೆನ ಹಮ್ಮಿಕೊಳ್ಳೋಣ, ಏನು ತೊಂದರೆ ಇಲ್ಲ ಅನ್ನೋ ಮಾತನ್ನು ನಾನು ಕೂಡ ಹೇಳಿದೆ. ಅವರು ಕೂಡ ಸಕಾರಾತ್ಮಕ ಸ್ಪಂದನೆ ಕೂಡ ಮಾಡಿದರು. ತದನಂತರದಲ್ಲಿ JDS ಕಡೆಯಿಂದ ಈ ಪಾದಯಾತ್ರೆ ಘೋಷಣೆಯನ್ನು ಕೂಡ ಮಾಡಿದರು, ದಿನಾಂಕವನ್ನು ಕೂಡ ಘೋಷಣೆ ಮಾಡಿದರು. ಈಗಾಗಲೇ JDS ಅವರು ದಿನಾಂಕ ಘೋಷಣೆ ಮಾಡಿರೋದ್ರಿಂದ ಸಾಂಕೇತಿಕವಾಗಿ, ಸಿಂಬಾಲಿಕ್ ಆಗಿ ನಾವು ಅವ್ರಿಗೆ ಖಂಡಿತ ನಾವು ಬೆಂಬಲವನ್ನು ಕೊಡಬೇಕು. ಸದನದ ಒಳಗಡೆನೂ ಕೂಡ ನಾವು ರೈತರ ಪರವಾಗಿ ಹೋರಾಟವನ್ನು ಮಾಡಬೇಕು ಅನ್ನೋ ಮಾತನ್ನು ನಾವು ಚರ್ಚೆ ಮಾಡಿಯೇ ಮೊನ್ನೆ ದಿನ ಆರ್ ಅಶೋಕ್ ಅವರು, ನಿನ್ನೆ ದಿನ ಆರ್ ಅಶೋಕ್ ಅವರು ನಮ್ಮೆಲ್ಲ ಪಕ್ಷದ ಮುಖಂಡರು ಹೋಗಿರುವಂಥದ್ದು. ಭಾನುವಾರನೇ ಮಾಡಬೇಕು ಅಂತೇಳಿ ಅವ್ರ ಅಪೇಕ್ಷೆ ಇತ್ತು. ಹಾಗಾಗಿ ಪೂರ್ವ ನಿಯೋಜಿತ ಕಾರ್ಯಕ್ರಮದ ಪ್ರಕಾರ ನಾನು ನಿನ್ನೆ ಕೋಲಾರ ಚಿಕ್ಕಬಳ್ಳಾಪುರ ಹೋಗಿದ್ದೆ ವಿನಃ ನಾವು ಮತ್ತು ಸಾಂಕೇತಿಕವಾಗಿ ಅಂತ ಹೇಳಿದ ಮೇಲೆ ನಮ್ಮ ಆರ್ ಅಶೋಕ್ ಅವರು ನಮ್ಮ ಮುಖಂಡರೆಲ್ಲ ಹೋಗಿದ್ದಾರೆ. ಹಾಗಾಗಿ ಇದ್ರ ಬಗ್ಗೆ ನಮ್ಮಲ್ಲಿ ಯಾವುದೇ ರೀತಿ. ಮುಂದಿನ ಸುದ್ದಿ.
ರೇಣುಕಾಸ್ವಾಮಿ ಕೊಲೆ ಕೇಸು, ಪ್ರದೋಷು ಮಾಫಿ ಸಾಕ್ಷಿ ಆಗ್ತೀನಿ ಅಂತ ಹೇಳಿದ ನಂತರ ಆ ಕೊಲೆ ಪ್ರಕರಣದ ಇತರ ಆರೋಪಿಗಳಿಗೆ ನಿದ್ದೆ ಇಲ್ಲ, ನೀರಡಿಕೆ ಇಲ್ಲ ಅನ್ನೋ ಪರಿಸ್ಥಿತಿ ಬಂದಿರುತ್ತೆ ಡೆಫಿನೆಟ್ಲಿ. ಅಂದರೆ ಆರೋಪಿಗಳಿಗೆ ಶಿಕ್ಷೆಯಾಗುವತ್ತ ಒಂದು ದೊಡ್ಡ ಹೆಜ್ಜೆ ಇಟ್ಟಂಗೆ ಮಾಫಿ ಸಾಕ್ಷಿ ಯಾರೋ ಅವರ ಮಧ್ಯದಿಂದನೇ ಬಂದುಬಿಡೋದು. ಅದಕ್ಕೆ ಅಬ್ಜೆಕ್ಷನ್ ಇತ್ತು ಇವ್ರದ್ದು, ಆತನನ್ನು ಮಾಫಿ ಸಾಕ್ಷಿ ಮಾಡ್ಕೋಬಾರ್ದು, ಅಪ್ರೂವರ್ ಮಾಡ್ಕೋಬಾರ್ದು ಅಂತ. ಕೋರ್ಟ್ನಲ್ಲಿ ಈ ಹಂತದಲ್ಲಿ ಯಾರೋ ಒಬ್ಬ ನಾನು ಮಾಫಿ ಸಾಕ್ಷಿಯಾಗಿ ಆಗ್ತೀನಿ ಅಂತ ಬಂದಾಗ ನಮ್ಮ ಕ್ಲೈಂಟನ್ನು ಮಾಫಿ ಸಾಕ್ಷಿ ಮಾಡಿಕೊಳ್ಳಿ ಅಂತ ಪ್ರದೋಷ್ ಪರ ವಕೀಲರು ವಾದ ಮಾಡ್ತಾರೆ. ಈತ ಮಾಫಿ ಸಾಕ್ಷಿ ಆಗಬೇಕು ಆಗಬಾರ್ದು ಅನ್ನೋದಕ್ಕೆ ಪ್ರಾಸಿಕ್ಯೂಷನ್ ಅವರು ವಾದ ಮಂಡನೆ ಮಾಡ್ತಾರೆ. ಮಾಫಿ ಸಾಕ್ಷಿ ಆಗಬಾರ್ದು ಈತ ಅಂತ ಉಳಿದ ಆರೋಪಿಗಳ ಪರ ವಕೀಲರು ಅರ್ಜಿ ಹಾಕಬಹುದಾ? ಇದೇ ವಿಷಯದ ಬಗ್ಗೆ ಇವತ್ತು ವಾದ ಪ್ರತಿವಾದಗಳು ನಡೆದು ದರ್ಶನ್ ಪರ ವಕೀಲರು ಕೋರ್ಟಿಗೆ ಅಪ್ಲಿಕೇಶನ್ ಹಾಕಿದ್ದಾರೆ, ಪ್ರದೋಷನ ಮಾಫಿ ಸಾಕ್ಷಿ ಮಾಡ್ಕೋಬೇಡಿ ಅಂತ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ 2 ಅಪ್ಡೇಟ್ಗಳು ಇವತ್ತಿದ್ದಾವೆ. ಅದರ ಪೈಕಿ ಮೊದಲನೇ ಅಪ್ಡೇಟ್ ಹೇಳ್ತಾ ಇದ್ದೀನಿ ನಾನು. ಪ್ರದೋಷ್ನನ್ನು ಮಾಫಿ ಸಾಕ್ಷಿ ಮಾಡಿಕೊಳ್ಳಬಾರದು ಅಂತ ದರ್ಶನ್ ಸೇರಿದಂತೆ ಉಳಿದ ಅನೇಕ ಆರೋಪಿಗಳ ಪರ ವಕೀಲರು ಅರ್ಜಿ ಹಾಕಿದ್ರು. ಕೋರ್ಟ್ ಏನು ಹೇಳ್ತು? ನಿಮ್ಗೆ ಅಬ್ಜೆಕ್ಟ್ ಮಾಡೋ ಅಧಿಕಾರನೇ ಇಲ್ಲ ಅಂತ ಹೇಳ್ಬಿಡ್ತು. ಮಾಫಿ ಸಾಕ್ಷಿ ಆಗ್ತೀನಿ ಅಂತ ಹೇಳ್ತಾ ಇರೋನು ಅವನು, ಆಗಬೇಕೋ ಆಗಬಾರ್ದ ವಾದ ಮಂಡನೆ ಮಾಡೋದು ಪ್ರಾಸಿಕ್ಯೂಷನ್ನು. ಅಂತಿಮವಾಗಿ ನಾವು ಕೋರ್ಟ್ ಡಿಸೈಡ್ ಮಾಡ್ತೀವಿ, ನೀವ್ಯಾರ ಮಧ್ಯದಲ್ಲಿ ಆಗಬೇಕೋ ಆಗಬಾರ್ದ ಅಂತ ಕೇಳೋದಕ್ಕೆ ಅಂತ. ಆ್ಯಕ್ಚುಲಿ ಕೋರ್ಟ್ ಹಾಲ್ನಲ್ಲೇ ಪ್ರಾಸಿಕ್ಯೂಷನ್ ಪರ ವಕೀಲರ ವಾದಕ್ಕೆ ಪ್ರಸನ್ನ ಅವರಿದ್ದಾರೆ, ಪ್ರಸನ್ನ ಕುಮಾರ್ ಅವರು, ಅವರ ವಾದಕ್ಕೆ ದರ್ಶನ್ ಪರ ವಕೀಲರು ಒಂದು ಅಬ್ಜೆಕ್ಟ್ ಮಾಡಿದರು, ಮಾಫಿ ಸಾಕ್ಷಿ ಮಾಡ್ಕೊಳಕ್ಕಾಗಂಗಿಲ್ಲ ಅಂತ. ಅವತ್ತು ಪ್ರಸನ್ನ ಕುಮಾರ್ ಅವರು ಹೇಳಿದರು, ಕೋಳಿ ಕೇಳಿ ಮಸಾಲೆ ಅರಿಯೋದಕ್ಕಾಗೋದಿಲ್ಲ ಅಂತ. ಕೋಳಿ ಹ್ಞೂ ಅಂದರೆ ಮಸಾಲೆ ಅರಿತೀವಿ, ಇಲ್ಲದೇ ಇದ್ದರೆ ಬೇಡ ಬಿಟ್ಟು ಬಿಡ್ತೀವಿ ಅನ್ನೋದಕ್ಕಾಗತ್ತಾ ಅಂತ ಹೇಳಿದರು ಅವರು. ಇವತ್ತು ಕೋರ್ಟ್ ಏನು ಹೇಳ್ತು? ನ್ಯಾಯಮೂರ್ತಿಗಳಾದಂಥ ಸುಜಾತ ಸಾಂಬ್ರಾಣಿ ಅವರ 59ನೇ ಸೆಷನ್ಸ್ ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದೆ. ಏನು ಹೇಳಿದ್ರು ಅವರು? ಪ್ರದೋಷ್ ಮಾಫಿ ಸಾಕ್ಷಿಗೆ ಇತರ ಆರೋಪಿಗಳು ಆಕ್ಷೇಪಣೆ ಸಲ್ಲಿಸುವಂತಿಲ್ಲ. ಮಾಫಿ ಸಾಕ್ಷಿ ಅರ್ಜಿಗೆ ವಿರೋಧಿಸೋದಕ್ಕೆ ಸಹ ಆರೋಪಿಗಳಿಗೆ ಅಧಿಕಾರ ಇಲ್ಲ ಅಂಥೇಳಿ ಕೊಲೆ ಕೇಸಿನ ಇತರ ಆರೋಪಿಗಳ ಪರವಾಗಿ ಸಲ್ಲಿಕೆಯಾದ ಅರ್ಜಿಗಳನ್ನು ತಳ್ಳಿ ಹಾಕ್ತು ನ್ಯಾಯಾಲಯ. ಪ್ರದೋಷ್ ಮಾಫಿ ಸಾಕ್ಷಿ ಮನವಿಗೆ ಈಗಾಗಲೇ ಪ್ರಾಸಿಕ್ಯೂಷನ್ ಒಪ್ಕೊಂಡ್ಬಿಟ್ಟಿದೆ. ಪ್ರದೋಷ್ ಮಾಫಿ ಸಾಕ್ಷಿ ಅರ್ಜಿ ವಿಚಾರಣೆಯ ಬಗ್ಗೆ ಪ್ರತ್ಯೇಕವಾಗಿ ಆದೇಶ ಕೊಡ್ತೀವಿ ಅಂತ ಕೋರ್ಟ್ ಹೇಳಿದೆ. ಇದು ಮೊದಲನೇ ಸುದ್ದಿ ಆಯಿತು. ಇನ್ನೊಂದು ಸುದ್ದಿ, ನಾನು ಮಾಫಿ ಸಾಕ್ಷಿ ಆಗ್ತೀನಿ ಅಂತ ಅರ್ಜಿ ಸಲ್ಲಿಸುವಾಗ ಈ ಕೇಸ್ನಲ್ಲಿ ನನಗೆ ಏನೇನು ಗೊತ್ತು ಅಂತ ಹೇಳಬೇಕು ಆತ. ಅದನ್ನು ಹೇಳಿದ್ದಾನೆ. 11 ಪುಟ ಇದೆ, 11 ಪುಟ. ಈ ವ್ಯಕ್ತಿ ಯಾಕೆ ಮಾಫಿ ಸಾಕ್ಷಿ ಆಗೋದಕ್ಕೆ ತಯಾರಾದ ಅನ್ನೋದರ ಹಿನ್ನೆಲೆಯನ್ನು ಹೇಳಿದ್ದೀನಿ ನಾನು 2-3 ದಿವಸಗಳ ಹಿಂದೆ. ಜೈಲಿನೊಳಗೆ ಬ್ಯಾರಕ್ನಲ್ಲಿ ದರ್ಶನನ್ನು ಹೊಡೆತ ಈಗ ಪ್ರತ್ಯೇಕವಾಗಿ ಇಟ್ಬಿಡ್ತಾರೆ. ಇನ್ನು ಈಗ ಒಬ್ರನ್ನೊಬ್ರು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಬಿಡೋದಿಲ್ಲ. ಜೈಲಿನಲ್ಲಿ ಈತ ಒಂದು ಕಡೆ ಅವರೊಂದು ಕಡೆ, ಹಾಗಾಗತ್ತೆ. 11 ಪುಟಗಳ ಜಿಸ್ಟ್ ಏನಿದೆಯಲ್ಲ, ಮಾಫಿ ಸಾಕ್ಷಿ ಆಗುವುದಕ್ಕೆ ಕೆಲವು ಕ್ರೈಟೀರಿಯಾಗಳಿರ್ತವೆ. ಒಂದು, ಆ ಘಟನೆಯಲ್ಲಿ ನಿಮಗೆ ತುಂಬ ವಿಷಯ ಗೊತ್ತಿರಬೇಕು, ನೀವೇ ಪ್ರಮುಖ ಪಾಲುದಾರ ಆಗಿರಬಾರ್ದು. ಈಗ ಪ್ರದೋಷೇ ಹೊಡೆದು ರೇಣುಕಾಸ್ವಾಮಿನ ಕೊಂದು ಬಿಟ್ಟಿದ್ದ, ಈಗ ನಾನು ಮಾಫಿ ಸಾಕ್ಷಿ ಆಗ್ತೀನಿ ಅಂದ್ರೆ ಕೋರ್ಟ್ ಒಪ್ಕೊಳ್ಳೋದಿಲ್ಲ. ತಪ್ಪು ಮಾಡಿದೆಯಾ ಅನುಭವಿಸು ಅನ್ನತ್ತೆ. ನಡೆದ ಕ್ರೈಮ್ನಲ್ಲಿ ಪಾಲುದಾರಿಕೆ ಕಡಿಮೆ ಇರಬೇಕು, ನಡೆದ ಕ್ರೈಮ್ ಬಗ್ಗೆ ಮಾಹಿತಿ ಜಾಸ್ತಿ ಇರಬೇಕು ಅವನ ಹತ್ರ, ಅಂಥವರು ಮಾಫಿ ಸಾಕ್ಷಿ ಆಗೋದು. ಆತ ಏನೇನು ಹೇಳ್ತಾನೆ? ಮೃತ ರೇಣುಕಾಸ್ವಾಮಿಯ ಮರ್ಮಾಂಗಕ್ಕೆ ದರ್ಶನ್ ಹಲವು ಸಲ ಒದ್ದಿದ್ದ. ದರ್ಶನ್ ತನ್ನ 2 ಕಾಲುಗಳಿಂದ ರೇಣುಕಾಸ್ವಾಮಿಯ ಎದೆ ತುಳಿದಿದ್ದ. ರೇಣುಕಾಸ್ವಾಮಿಗೆ ದರ್ಶನ್ ಹೊಡೆದಿದ್ದನ್ನು ನಾನು ಪ್ರತ್ಯಕ್ಷವಾಗಿ ನೋಡಿದ್ದೀನಿ. ಪವಿತ್ರ ಗೌಡಗೆ ಅಶ್ಲೀಲ ಸಂದೇಶ, ಫೋಟೋ ಕಳಿಸ್ತೀಯಾ ಅಂತ ಹೇಳಿ ಹಲ್ಲೆ ಮಾಡ್ದ. ರೇಣುಕಾಸ್ವಾಮಿಗೆ ಪವಿತ್ರಾಳಿಂದ ದರ್ಶನ್ ಚಪ್ಪಲಿಲಿ ಹೊಡೆಸ್ದ. ಅಂದರೆ ಪವಿತ್ರ ಗೌಡ ಕೈಗೆ ಚಪ್ಪಲಿ ಕೊಟ್ಟು ಹೊಡೆಯವನಿಗೆ ಅಂತ ಹೊಡೆಸಿತ್ತು. ರೇಣುಕಾಸ್ವಾಮಿಯನ್ನು ಆರೋಪಿ ನಂದೀಶ ನೇಣು ಹಾಕೋದಕ್ಕೆ ಪ್ರಯತ್ನ ಪಟ್ಟ.
ರೇಣುಕಾಸ್ವಾಮಿ ಮೃತಪಟ್ಟ ವಿಷಯವನ್ನು ದರ್ಶನ್ಗೆ ಹೇಳಿದ್ದು ನಾನೇ. ರೇಣುಕಾಸ್ವಾಮಿ ಮೃತಪಟ್ಟ ಸುದ್ದಿ ಕೇಳಿ ದರ್ಶನ್ ಆಘಾತಕ್ಕೊಳಗಾದ. ನನಗೆ ಸಹಾಯ ಮಾಡುವಂತೆ ನಟ ದರ್ಶನ್ ಬೆದರಿಕೆಯೊಡ್ಡದ. ಸಹಾಯ ಮಾಡದೇ ಹೋದರೆ ಗುಂಡು ಹೊಡೆದು ಸಾಯಿಸ್ತೀನಿ ಅಂದ. ಆವಾಗ ದರ್ಶನ್ ಸೂಚನೆಯಂತೆ ನಾನು 3 ಸರೆಂಡರ್ ಮಾಡಿಸ್ದೆ. ಇದು ಗುಂಡು ಹೊಡಿತೀನಿ ಅನ್ನ, ಗುಂಡು ಹೊಡೆದ್ಕೊಂಡು ಸತ್ತೋಗ್ತೀನಿ ಅನ್ನ, ಆ ಥರದ್ದೇನೋ ಹೆದರಿಕೆ. ದರ್ಶನ್ ಸೂಚನೆಯಂತೆ ನಾನು 3 ಶರಣಾಗತಿ ಮಾಡಿಸ್ದೆ. ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನಿಗೆ ಕಳಿಸಿ ಸರೆಂಡರ್ ಮಾಡಿಸ್ಬಿಟ್ಟೆ. ಕೊಲೆ ಕೇಸಿನ ಪಶ್ಚಾತ್ತಾಪದಿಂದ ನಾನು ಸಾಕ್ಷಿ ಹೇಳಲು ಮುಂದಾಗಿದ್ದೇನೆ ಅಂತ ಪ್ರದೋಷದ್ದು ಅಪ್ಲಿಕೇಶನ್ನಲ್ಲಿದೆ. ನಾಳೆ ವಾದ ಮಂಡನೆ ಆಗುತ್ತೆ. ಪ್ರದೋಷ್ ಪರ ವಕೀಲರಿಂದ ಸೀನಿಯರ್ ಕೌನ್ಸಿಲ್ ಆದಂಥ ದಿವಾಕರ್ ಅವರು ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಪ್ರದೋಷನ. ನೋಡೋಣ ಏನೇನು ವಾದ ಆಗುತ್ತೆ ಅಂತ ಹೇಳ್ತೀನಿ. ಪ್ರದೋಷ್ ಮಾಫಿ ಸಾಕ್ಷಿ ಆಗುವುದಕ್ಕೆ ಮುಂದೆ ಬಂದದ್ದನ್ನು ನೋಡಿ ಈ ಕೇಸ್ನಲ್ಲಿ ಇನ್ನೂ ಇಬ್ಬರು ಹೇಳ್ತಿದ್ದಾರಂತೆ, ನಾವು ಮಾಫಿ ಸಾಕ್ಷಿ ಆಗ್ತೀವಿ, ನಾವು ಮಾಫಿ ಸಾಕ್ಷಿ ಆಗ್ತೀವಿ ಅಂತ. ಎಲ್ಲ ಸೇರಿ ಹಾಗಾಗುತ್ತೆ. ಮುಂದಿನ ಸುದ್ದಿಗೆ ಹೋಗೋಣ. ಜಾರ್ಖಂಡಿಂದು CJP ಪ್ರೊಟೆಸ್ಟ್ನಂತೆಯೇ ಜಾರ್ಖಂಡ್ನಲ್ಲೂ ಒಂದು ಪ್ರತಿಭಟನೆ ನಡೀತಾ ಇದೆ. ಕರ್ನಾಟಕದಲ್ಲಿ KPSC ಹೆಂಗಿದೆಯಲ್ಲ, ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್, ಹಾಗೆ ಜಾರ್ಖಂಡ್ ಪಬ್ಲಿಕ್ ಸರ್ವಿಸ್ ಕಮಿಷನ್ JPSC ಇದೆ. ಅದರ ನೇಮಕಾತಿ ಹಗರಣವನ್ನು ವಿರೋಧಿಸಿ ವಿದ್ಯಾರ್ಥಿಗಳು ನ್ಯಾಯ ಬೇಕು ಅಂತ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆ ಪ್ರತಿಭಟನೆಯ ಫ್ರೆಶ್ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ಲಾಠಿ ಚಾರ್ಜಿನ ದೃಶ್ಯಗಳನ್ನು ಫ್ರೆಶ್ ಇದೆ. ಈ ಪ್ರತಿಭಟನೆಗೂ CJP ಪ್ರತಿಭಟನೆಗೂ ಕೆಲವು ವ್ಯತ್ಯಾಸಗಳಿದ್ದಾವೆ, ಕೆಲವು ಸಿಮಿಲಾರಿಟಿ ಇದ್ದಾವೆ. ವ್ಯತ್ಯಾಸಗಳೇನೇನು? ಇಲ್ಲಿ ಪ್ರತಿಭಟನೆ ಕುಳಿತ ವಿದ್ಯಾರ್ಥಿಗಳಿಗೆ ತಮಗೇನು ಬೇಕು ಅನ್ನೋದರ ಸ್ಪಷ್ಟತೆ ಇತ್ತು. CJP ಪ್ರತಿಭಟನೆ ಹಾದಿ ತಪ್ಪಿದ ರೀತಿ ನೋಡಿ ಇವರು ಕಲ್ಕೊಂಬಿಟ್ಟಿದ್ರು. ದೊಡ್ಡದಾಗಿ ಬೋರ್ಡ್ ಬರದೇ ಇಟ್ಟರು. ರಾಂಚಿಯ ಒಂದು ಗ್ರೌಂಡ್ನಲ್ಲಿ ಇವರ ಪ್ರೊಟೆಸ್ಟ್ ಶುರುವಾಗಿದ್ದು, 19ನೇ ದಿವಸದ ಪ್ರೊಟೆಸ್ಟ್. ಬೋರ್ಡ್ ಬರೆದಿಟ್ಬಿಟ್ಟು ಯಾರ ಧಾರ್ಮಿಕ ಭಾವನೆಗೂ ಧಕ್ಕೆಯಾಗುವಂತೆ ಭಾಷಣ ಮಾಡತಕ್ಕದ್ದಲ್ಲ. JPSC ಪರೀಕ್ಷೆ, ಮರುಪರೀಕ್ಷೆ ಮತ್ತು ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸುವುದು ಬಿಟ್ಟು ಇನ್ಯಾವ ವಿಷಯವನ್ನು ಪ್ರಸ್ತಾಪಿಸತಕ್ಕದ್ದಲ್ಲ. ಉಮರ್ ಖಾಲಿದ್, ಶರ್ಜಿಲ್ ಇಮಾಮ್ನ ಬಿಡುಗಡೆ ಮಾಡಿ, ಹಮ್ ಕ್ಯಾ ಚಾಹತೆ ಆಜಾದಿ, ಆ ಥರದ ಘೋಷಣೆಗಳಿಗೆಲ್ಲ ಅವಕಾಶ ಇಲ್ಲ ಅಂತೆಲ್ಲ ಸ್ಪಷ್ಟವಾಗಿದ್ದರು. ಅದೇ ಕಾರಣಕ್ಕೋ ಏನೋ ಅಥವಾ ಬೇರೆ ಕಾರಣಗಳು ಇದ್ದಾವೆ, ಇವರ ಪ್ರತಿಭಟನೆಗೆ CJP ಪ್ರತಿಭಟನೆಗೆ ಸಿಕ್ಕಂಥ ಬೆಂಬಲ ಸಿಗಲಿಲ್ಲ. ಯಾರೋ ಎಲ್ಲೋ ಕುಂತು 1,000 ಊಟ ಕಳಿಸಿದ್ರು, ಸ್ವಿಗ್ಗಿಲಿ ಆರ್ಡರ್ ಮಾಡಿದ್ರು, ಝೊಮ್ಯಾಟೊದಲ್ಲಿ ಆರ್ಡರ್, ಅಂಥದ್ದೇನೂ ಆಗಲಿಲ್ಲ. ಇಲ್ಲಿ ಇವರು ತಾವು ಅಲ್ಲೇ ಕೂತ್ಕೊಂಡು ಒಂದು ಒಲೆ ಹುಡ್ಕೊಂಡು ಅನ್ನ ಮಾಡ್ಕೊಂಡೆ, ಚಪಾತಿ ಮಾಡ್ಕೊಂಡು ಪ್ರತಿಭಟನೆ ನಡೆಸ್ತಾ ಇದ್ರು. ಆರಂಭದಲ್ಲಿ ಈ ಪ್ರತಿಭಟನೆಗೆ ಬೆಂಬಲ ಕೊಡೋದಕ್ಕೆ ನೀವು ಹೋಗೋದಿಲ್ವಾ ಅಂತ ಅಭಿಜಿತ್ ದೀಪ್ಕೇನ್ ಕೇಳಿದ್ರೆ ಉತ್ತರನೇ ಕೊಡಲಿಲ್ಲ. ಆಮೇಲೆ ಇಲ್ಲ ನಾವು ಅಲ್ಲೂ ಹೋಗಿ ಬೆಂಬಲ ಕೊಡ್ತೀವಿ ಅಂದಮೇಲೆ ಬರಬೇಡ ಇಲ್ಲಿ ಅಂದ್ರೆ ಈ ಹುಡುಗರು, ಬರಬೇಡ ಇಲ್ಲಿ ನಮ್ಮ ಚೆನ್ನಾಗಿ ನಡೀತಿದೆ ಪ್ರತಿಭಟನೆ ಅಂತ. ಅಷ್ಟೆಲ್ಲ ಆಯಿತು. 2 ಸುತ್ತಿನ ಮಾತುಕತೆಗಳಾದವು. ರಾಜ್ಯ ಸರ್ಕಾರ 4 ಜನ ಮಿನಿಸ್ಟರ್ಗಳನ್ನು ಜನ್ಜಿ ಪ್ರತಿಭಟನಾಕಾರರ ಜೊತೆ ಮಾತಾಡೋದಕ್ಕೆ ನೇಮಿಸ್ತು. ಇವ್ರ ಕಡೆಯಿಂದ ಒಂದು 7-8 ಜನ ಏನೋ ತಯಾರಾದರು. ಹಲವು ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಈ JPSCಯಿಂದ ನಡೆದ 3 ಪರೀಕ್ಷೆಗಳನ್ನು ರದ್ದು ಮಾಡಿ ವಾಪಸ್ ಕಂಡಕ್ಟ್ ಮಾಡ್ತೀವಿ ಅಂತ ಸರ್ಕಾರ ಹೇಳ್ತಾ ಇರೋದು. ಅವ್ರು ಹೇಳೋದು 3 ಅಲ್ಲ, ಟೋಟಲ್ 14ರಲ್ಲಿ ಗೋಲ್ಮಾಲಾಗಿದೆ, 14 ಮರುಪರೀಕ್ಷೆ ಆಗಬೇಕು ಅಂತಾರೆ. ಇವರು ಯಾರ ರಾಜೀನಾಮೆಯನ್ನು ಕೇಳ್ತಾ ಇಲ್ಲ. ಈ ಮಕ್ಕಳು ರಾಜೀನಾಮೆ ತಗೊಂಡು ಏನು ಮಾಡೋಣ ಅಂತಾರೆ. ಅವ್ರು ಹೇಳೋದು CBI ತನಿಖೆ ಕೊಡಿ, ಯಾರು ತಪ್ಪಿತಸ್ಥರು ಅಂತ ಕಂಡು ಬರ್ತಾರೋ ಅವ್ರ ಮೇಲೆ ಆಕ್ಷನ್ ಆಗಬೇಕು, ಇವರ ಬೇಡಿಕೆ. ಸರ್ಕಾರ ನಾವು CID ತನಿಖೆ ಮಾಡಿಸ್ತೀವಿ ಅಂತ ಹೇಳುತ್ತೆ. ನ್ಯಾಯಮೂರ್ತಿಗಳ ಒಬ್ಬರ ಅಥವಾ ನಿವೃತ್ತ ನ್ಯಾಯಮೂರ್ತಿಗಳ ಒಬ್ಬರ ಸೂಪರ್ವಿಷನಲ್ಲಿ ತನಿಖೆ ಮಾಡಿಸ್ತೀವಿ ಅಂತ ಹೇಳುತ್ತೆ. CBI ತನಿಖೆಗೆ ಸರ್ಕಾರ ಒಪ್ತಾ ಇಲ್ಲ. ಅದು ಒಂದೇ ಬಾಟಲ್ ನೆಕ್ ಆಗಿ ಕೂತ್ಕೊಂಡಿರೋದು. ಮೇಜರ್ ಸಮಸ್ಯೆ ಆಗ್ತಾ ಇರೋದು ಅದೊಂದೇ. ವಿದ್ಯಾರ್ಥಿಗಳ CBI ತನಿಖೆ ಅಂತಿದ್ದಾರೆ, ಸರ್ಕಾರ CBI ಕೊಡೋಕ್ಕಾಗಲ್ಲ ಅಂತಿದೆ. 2 ಸುತ್ತಿನ ಮಾತುಕತೆಗಳು ನಡೆದಿದ್ದಾವೆ. ನಮ್ಮ ಬಹುತೇಕ ಬೇಡಿಕೆಗಳನ್ನು ಸರ್ಕಾರ ಒಪ್ಕೊಳ್ತಾ ಇದೆ, ಬಟ್ ಇದಕ್ಕೆ ಮಾತ್ರ ಒಪ್ಕೊಳ್ತಾ ಇಲ್ಲ. ನಾವು ಇದೇ ಬೇಡಿಕೆ ಇಟ್ಕೊಂಡು ಹೋರಾಟ ಮಾಡ್ತೀವಿ ಅಂತ. CID ಸ್ಥಳೀಯ ಪೊಲೀಸರ ಮೇಲೆ ನಮಗೆ ನಂಬಿಕೆ ಇಲ್ಲ, CBI ಇನ್ವೆಸ್ಟಿಗೇಷನ್ ಆಗಬೇಕು ಅಂತ. ಇವತ್ತು 19ನೆಯ ದಿನ
2 ದಿನಗಳ ಹಿಂದೆ ಡೆಡ್ಲೈನ್ ಕೊಟ್ಟಿದ್ರು ಅವರು. ಇನ್ನು 48 ತಾಸು ಸಮಯ ಕೊಡ್ತೀವಿ, ಅದು ಆಗದೇ ಹೋದರೆ ಸೆಕ್ರೆಟ್ರಿಯೇಟಿಗೆ ಮುತ್ತಿಗೆ ಹಾಕ್ತೀವಿ ಅಂದಿದ್ರು. ಸೆಕ್ರೆಟ್ರಿಯೇಟ್ ಅಂದರೆ ನಮ್ಮಲ್ಲಿ ವಿಧಾನಸೌಧ ಇದ್ದಂಗೆ. ಇವತ್ತು ಮುತ್ತಿಗೆ. ಇದು ಇಷ್ಟೋ ತನಕ ಏನು ಹೇಳಿದ್ನಲ್ಲ, CJP ಪ್ರೊಟೆಸ್ಟು ಈ ಪ್ರೊಟೆಸ್ಟ್ಗೂ ಇದ್ದಂಥ ವ್ಯತ್ಯಾಸ. ಸಿಮಿಲಾರಿಟಿ ಏನು? ಕಣ್ಣಾರೆ ನೋಡ್ತಾ ಇದ್ದೀರಿ ದೃಶ್ಯಗಳನ್ನು. ಅಲ್ಲಿ CJP ಪ್ರತಿಭಟನಾಕಾರರು ಸಂಸತ್ತಿಗೆ ಮುತ್ತಿಗೆ ಹಾಕ್ತೀವಿ ಅಂತ ಬಂದರು, ಇವರು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋದಕ್ಕೆ ಬಂದರು. ಅಲ್ಲೂ ಪೊಲೀಸರು ರ್ಯಾಪಿಡ್ ಆ್ಯಕ್ಷನ್ ಫೋರ್ಸ್ನವ್ರು ತಯಾರಾಗಿ ನಿಂತಿದ್ರು, ಇಲ್ಲೂ ಪೊಲೀಸರು ರ್ಯಾಪಿಡ್ ಆ್ಯಕ್ಷನ್ ಫೋರ್ಸ್ನವ್ರು ತಯಾರಾಗಿ ನಿಂತಿದ್ರು. ಅಲ್ಲಿ ಬ್ಯಾರಿಕೇಡ್ ಹಾಕ್ಕೊಂಡು ನಿಂತಿದ್ರು, ಇಲ್ಲಿ ರಸ್ತೆಗೆ ಈ ಬಾರ್ಬ್ಡ್ ವೈರ್ನ ತಂತಿ ಬೇಲಿ ಜಡ್ಕೊಂಡೇ ನಿಂತುಬಿಟ್ಟಿದ್ದಾರೆ. ಈ ರೈತ ಪ್ರತಿಭಟನೆಯ ಸಂದರ್ಭದಲ್ಲಿ ಟ್ರ್ಯಾಕ್ಟರ್ ಬರದೇ ಇರೋಂಗೆ ಮಾಡಿದ್ರಲ್ಲ, ಹಂಗೆ ಮಾಡ್ಕೊಂಡು ನಿಂತುಬಿಟ್ಟಿದ್ದಾರೆ ಇಲ್ಲಿ. ಲುಕ್ ಎಟ್ ದಿಸ್. ರಾಂಚಿಯ ಸೆಕ್ರೆಟರಿಯೇಟ್ ಹೊರಗಡೆ ಇದು. ವಿದ್ಯಾರ್ಥಿಗಳು ಒಳಗೆ ಬರಬಾರ್ದು ಅಂತ ಬಾರ್ಬ್ಡ್ ವೈರ್ ಹಾಕಿ ನಿಂತ್ಕೊಂಡಿದ್ದಾರೆ. ಅಲ್ಲಿ ಬ್ಯಾರಿಕೇಡ್ಗಳನ್ನು ಮುರಿದು ವಿದ್ಯಾರ್ಥಿಗಳನ್ನು ನುಗ್ಗೋದಕ್ಕೆ ಪ್ರಯತ್ನ ಪಟ್ಟರು, ಇಲ್ಲಿ ಬಾರ್ಬ್ಡ್ ವೈರ್ ಮುರಿದು ನುಗ್ಗೋದಕ್ಕೆ ಪ್ರಯತ್ನ ಪಟ್ಟರು. ಅಲ್ಲೂ ಲಾಠಿ ಚಾರ್ಜ್ ಆಯಿತು, ವಾಟರ್ ಕ್ಯಾನನ್ ಯೂಸ್ ಮಾಡಿದ್ರು, ಅಶ್ರುವಾಯು ಪ್ರಯೋಗ ಆಯಿತು, ಇಲ್ಲೂ ಎಲ್ಲ ಆಯಿತು. ಅಲ್ಲಿ ಪೆಲೆಟ್ ಗನ್ ಬಳಕೆಯಾಗಿತ್ತು, ಇಲ್ಲ ಆದ ಸುದ್ದಿ ಇಲ್ಲ. ನೋಡ್ತಾ ಇದ್ದೀರಿ ದೃಶ್ಯಗಳನ್ನು. ಅಷ್ಟೆಲ್ಲ ಆಯಿತು. ಈಗ ಅದೇನೋ ಅಂತಾರಲ್ಲ, ನಿಷ್ಪಕ್ಷಪಾತವಾಗಿರಬೇಕು, ಪೊಲಿಟಿಕಲಿ ನ್ಯೂಟ್ರಲ್ ಆಗಿರಬೇಕು. CJP ಪ್ರತಿಭಟನೆ ನಡೆಸ್ತಾ ಇದ್ದ ಜನ್ಜಿಗಳನ್ನು ಕಂಡು ಮರುಗಿದವರು ಇವ್ರನ್ನೂ ಕಂಡು ಮರಗ್ತಾರ? ನಂಬರ್ 1. ಕಾನೂನು ಕೈಗೆ ಎತ್ಕೊಂಡ್ರಿ, ಪೊಲೀಸರು ಇರೋದೇ ಬಡ್ದು ಓಡಿಸೋದಕ್ಕೆ, ಬಡ್ದಿದ್ದಾರೆ ಬಿಡಿ ಕರೆಕ್ಟು ಅಂತ CJP ಪ್ರತಿಭಟನೆಯ ಸಂದರ್ಭದಲ್ಲಿ ಹೇಳಿದವರು ಇವ್ರಿಗೂ ಹೇಳ್ತಾರಾ? ಇಲ್ಲಿ ಜಾರ್ಖಂಡ್ ಮುಕ್ತಿ ಮೋರ್ಚಾ ಕಾಂಗ್ರೆಸ್ಸಿನ ಮೈತ್ರಿ ಸರ್ಕಾರ ಇರೋದು. ಆ ಸರ್ಕಾರದ ವಿರುದ್ಧ ಇವರು ಹೋರಾಡ್ತಾ ಇದ್ದಾರೆ. ಅಲ್ಲಿ BJPಯ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಡ್ತಾ ಇದ್ದರು. ಈ ನಿಷ್ಪಕ್ಷಪಾತ ವರ್ತನೆ, ನ್ಯೂಟ್ರಾಲಿಟಿ ಅನ್ನೋರು ಎರಡೂ ಪ್ರತಿಭಟನೆ ವಿಷಯದಲ್ಲಿ ಈಕ್ವಲ್ ನಿಲುವನ್ನು ತಗೊಂಡಿರ್ಬೇಕು. ರಾಹುಲ್ ಗಾಂಧಿಯವ್ರನ್ನ ಇದರ ಬಗ್ಗೆ ಪ್ರಶ್ನೆ ಕೇಳಿದಾಗ ಏನಂತಾರೆ ಅವರು? ಶಾಂತ ರೀತಿಯಿಂದ ವರ್ತಿಸುವವರು ಹೋರಾಡುವವರ ಮೇಲೆ ಬಲಪ್ರಯೋಗ ಆಗಬಾರದು ಅಂತಾರೆ. ಶಾಂತ ರೀತಿಯಿಂದ ಹೋರಾಡುವವರ ಮೇಲೆ ಬಲಪ್ರಯೋಗ ಆಗಬಾರ್ದು. ಅದರ ಅರ್ಥ ಏನು? ಇಲ್ಲಿ ವಿದ್ಯಾರ್ಥಿಗಳು ವಿಧಾನಸೌಧಕ್ಕೆ ನುಗ್ಗುವ ಪ್ರಯತ್ನ ಮಾಡಿದ್ರು, ಮತ್ತು ಹೊಡೆಯಬೇಕಲ್ಲ ಲಾಠಿಲಿ, ಟಿಯರ್ ಗ್ಯಾಸು ಹೊಡಿಬೇಕು, ವಾಟರ್ ಕ್ಯಾನನ್ ಹೊಡಿಬೇಕು, ಮತ್ತು ಅಲ್ಲಿ ಸಂಸತ್ತಿಗಲ್ವ ನುಗ್ಗೋ ಪ್ರಯತ್ನ ಮಾಡಿದ್ದು. ಇಲ್ಲಿ ಮಕ್ಕಳು ಗ್ರೌಂಡ್ನಲ್ಲಿ ಕೂತ್ಕೊಂಡು ಘೋಷಣೆಗಳನ್ನು ಕೂಗ್ತಾ ಪ್ರತಿಭಟನೆ ನಡೆಸ್ತಾ ಇದ್ದಷ್ಟು ಕಾಲ ಏನು ಪೊಲೀಸರು ಬರಲಿಲ್ಲ. ಇಲ್ಲಿ ಪೊಲೀಸರು ಬಂದು ಲಾಠಿ ಚಾರ್ಜ್ ಮಾಡಿ ಚದುರಿಸಿದ್ರ? ಇಲ್ಲ. ಅಲ್ಲೂ ಅಷ್ಟೇ. ಎಲ್ಲಿ ತನಕ ಜಂತರ್ ಮಂತರ್ನಲ್ಲಿ ಕೂತ್ಕೊಂಡು ಪ್ರತಿಭಟನೆ ನಡೆಸ್ತಾ ಇದ್ರು, ಅಲ್ಲೂ ಪೊಲೀಸರು ಬಂದು ಹೊಡೆದು ಬಡ್ದು ಮಾಡಲಿಲ್ಲ. ನಿಮ್ಮ ಪ್ರತಿಭಟನೆ ನಡೆಸ್ಕೊಳ್ಳಿ ಅಂದರು. ನೋಡೋದಿದ್ರೆ ಹಂಗೆ ನೋಡಬೇಕು ಅಂತ ರಾಹುಲ್ ಗಾಂಧಿ ಅವರು ಮಾತಾಡಿದ್ದು ಕೇಳಿಸ್ಕೊಳ್ಳಿ. सवाल ये है कि 20 जुलाई का जिक्र आप कर रहे हैं, जिसको लेकर संसद में भी लगातार विपक्षी पार्टी जो है वो प्रदर्शन कर रही है, कह रही है गृह मंत्री आकर के जवाब दे। आज 10 अगस्त को झारखंड में भी एक तस्वीर दिख रही है जहां बैरिकेडिंग की गई, छात्रों को मारा गया, लाठी चार्ज की गई, वहां भी कीलों के जो तार है वो लगाए गए हैं। तो झारखंड के छात्रों के लिए क्या कहना चाहेंगे आप? झारखंड के छात्रों के लिए मेरा मैसेज क्लियर है. वी कंडेम any violence against peacefully protesting students. Does not matter where it is happening, we condemn it, we are against it, we do not recommend it, we do not support it. We are very clear, कोई confusion नहीं हमारे माइंड में. पीसफुल जब तक प्रोटेस्ट हो रहा है, तब उस प्रोटेस्ट को हिंसा से अटैक करना उसके खिलाफ है. ಹಿಂಗೆ ಈ ಅಮನ್ ಚೋಪ್ರಾ ಅಂತ ಒಬ್ಬ ಪತ್ರಕರ್ತರಿದ್ದಾರೆ. ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿದ್ದರು, ಈ ಡಿಜಿಟಲ್ ಮೀಡಿಯಾದಲ್ಲಿ ಅವ್ರ ಓನ್ ಪ್ಲ್ಯಾಟ್ಫಾರ್ಮ್ ಇದೆ. ಅವರು ಈ ಸುದ್ದಿ ಕವರ್ ಮಾಡೋದಕ್ಕೆ ಬಂದು ಒಂದು ಹೋಟ್ಲಲ್ಲಿ ಸ್ಟೇ ಆಗಿರ್ತಾರೆ. ಆ ಹೋಟ್ಲಲ್ಲಿ ಇದ್ದಾರೆ ಅಂತ ಗೊತ್ತಾಗಿ ಪೊಲೀಸರು ಅಲ್ಲಿಗೆ ಹೋಗ್ತಾರೆ. ಬೆಳಗ್ಗೆ ತಿಂಡಿ ತಿಂತಾ ಇರುವಾಗಲೇ ಕರ್ಕೊಂಡು ಹೋಗ್ಬಿಡ್ತಾರೆ ಅವ್ರಿಗೆ. ತಿಂಡಿ ತಿಂತಾ ಇರುವಾಗ ಪೊಲೀಸ್ ಸ್ಟೇಷನಿಗೆ ಕರ್ಕೊಂಡು ಹೋಗ್ತಾರೆ. ಅವ್ರ ಮೇಲೆ FIR ಆಗುತ್ತೆ, ಅದಾಗುತ್ತೆ, ಇದಾಗುತ್ತೆ. ಅಮನ್ ಚೋಪ್ರಾ ಕೇಳ್ತಾರೆ,
ಜಂತರ್ ಮಂತರ್ನಲ್ಲಿ CJP ಪ್ರೊಟೆಸ್ಟ್ ನಡೀತಿದ್ದಾಗ ಯಾರಾದರೂ ಹೋಗಿ ಅದನ್ನು ಕವರ್ ಮಾಡಬಹುದಾಗಿತ್ತು. ಮೇನ್ ಸ್ಟ್ರೀಮ್ ಮೀಡಿಯಾನೂ ಹೋಗಿ ಕವರ್ ಮಾಡ್ತಿದ್ರು, ಸೋಷಿಯಲ್ ಮೀಡಿಯಾನೂ ಹೋಗಿ ಕವರ್ ಮಾಡ್ತಿದ್ರು, ಯೂಟ್ಯೂಬ್ ಚಾನಲ್ಗಳವರು ಕವರ್ ಮಾಡ್ತಿದ್ರು, ಅವ್ರಿಗೆ ತಿಳಿದಿದ್ದೆಲ್ಲ ಮಾತಾಡ್ತಿದ್ರು. ಇಲ್ಲಿ ಯಾಕೆ ಯಾರೋ ಕವರ್ ಮಾಡ್ತೀನಿ ಅಂತ ಬಂದಾಗ ಅರೆಸ್ಟ್ ಮಾಡಿ ಸ್ಟೇಷನ್ನಿಗೆ ಕರ್ಕೊಂಡು ಹೋಗ್ತಾ ಇದ್ದೀರಿ ಅಂತ ಅವ್ರನ್ನ ಕರ್ಕೊಂಡು ಹೋದರು. ಸ್ಟೇಷನ್ ಬೇಲ್ ಮಾಡಿ ಬಿಟ್ಟು ಕಳಿಸಿದ್ದಾರೆ ಒಬ್ಬ ಪತ್ರಕರ್ತನನ್ನು. ಹೀ ಈಸ್ ಆಸ್ಕಿಂಗ್ ದ ಕ್ವಶನ್, CJP ಪ್ರೊಟೆಸ್ಟ್ನಲ್ಲಿ ಯಾರು ಕವರ್ ಮಾಡಬೇಡಿ, ಚಾನಲ್ನವ್ರು ಬರ್ತಕ್ಕದ್ದಲ್ಲ, ನೀವು ಇದನ್ನು ಜನರಿಗೆ ತೋರಿಸೋ ಪ್ರಯತ್ನ ಮಾಡಿದರೆ ಅರೆಸ್ಟ್ ಮಾಡ್ತೀವಿ ಅಂತ ಯಾರು ಬಂದಿದ್ರ, ಮತ್ತು ಇಲ್ಲಿ ಯಾಕೆ ಹಿಂಗೆ ಆಗ್ತಾ ಇದೆ ಅಂತ. ವಿದ್ಯಾರ್ಥಿ ನಾಯಕರೊಬ್ಬರು ಉಪವಾಸ ಸತ್ಯಾಗ್ರಹನೂ ಮಾಡ್ತಾ ಇದ್ದಾರೆ. ರವೀಂದ್ರನಾಥ್ ಮಹತೋ ಅಂತ ಅವ್ರನ್ನೂ ಹಾಸ್ಪಿಟ್ಲಿಗೆ ಹಾಕಿದ್ದಾರೆ. ಅದೊಂದು ಸಿಮಿಲಾರಿಟಿ ನೋಡಿ. ರವೀಂದ್ರನಾಥ್ ಮಹತೋಗೆ ಸೋನಮ್ ವಾಂಗ್ಚುಕ್ ಕಾಲ್ ಮಾಡಿ ರಿಕ್ವೆಸ್ಟ್ ಮಾಡಿಕೊಂಡ್ರು. ನೀರನ್ನೂ ಕುಡಿಯದೆ ಉಪವಾಸ ಮಾಡ್ತೀನಿ ಅಂತ ಹೊರಟಿದ್ರು ರವೀಂದ್ರನಾಥ್ ಮಹತೋ. ನೀರಾದರೂ ಕುಡೀರಿ ಅಂತ ಸೋನಮ್ ವಾಂಗ್ಚುಕ್ ಹೇಳಿದ ನಂತರ ನೀರು ಕುಡಿಯೋದಕ್ಕೆ ಶುರು ಮಾಡಿದ್ರು. ಪೊಲೀಸರು ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಹಾಕಿದ್ರು. ದೇವೇಂದ್ರನಾಥ್ ಮಹತೋ ಹಾಸ್ಪಿಟ್ಲಿಗೆ ಹಾಕಿದ್ರು. ಇವತ್ತು ಈ ಪ್ರತಿಭಟನೆ ಜೋರಾಗ್ತಿದೆ ಅಂದ್ಕೊಂಡು ಸ್ಟ್ರೆಚರ್ನಲ್ಲೇ 4 ಜನರ ಮೇಲೆ ಕೂತ್ಕೊಂಡು ಪ್ರತಿಭಟನೆಗೆ ಬಂದಿದ್ದಾರೆ. ನಾನು ಉಪವಾಸ ಮಾಡ್ತಾ ಇರೋ ಜಾಸ್ತಿ ಸಂಕಟ ಆಗ್ತಿಲ್ಲ, ವಿದ್ಯಾರ್ಥಿಗಳು ಹೊಡೆಸ್ಕೊತಾ ಇರೋದು ನೋಡಿ ಸಂಕಟ ಆಗ್ತಿದೆ ಅಂದರು. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.